Hello guys, today we are explaining about the human eyes and colorful world. ಇವತ್ತು ನಾವೇನು ಎಕ್ಸ್ಪ್ಲೇನ್ ಮಾಡೋಣ ಅಂದರೆ ಕಣ್ಣು ಮತ್ತು ಕಲರ್ಫುಲ್ ವರ್ಲ್ಡ್ ಬಗ್ಗೆ ಈ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಈ ಚಾಪ್ಟರ್ ಅಂದರೆ ಫುಲ್ ಮಾಡೋದು ಬೇಡ, ಜಸ್ಟ್ ಸ್ಟಾರ್ಟಿಂಗ್ ಏನಂದರೆ ಐಸ್ ಅಂದ್ರೇನು, ಐಸ್ದು ಪಾರ್ಟು, ನೆಕ್ಸ್ಟ್ ಐಸ್ ಸ್ಟ್ರಕ್ಚರ್ ಆ್ಯಂಡ್ ಅದ್ರದ್ದು ಫಂಕ್ಷನ್ಸು, ನೆಕ್ಸ್ಟ್ ಅದಾದಮೇಲೆ ಅಂದರೆ ಯಾವುದು ಡಿಸೀಸ್ ಯಾವುದು ಬರುತ್ತೆ ಅಥವಾ ಅಂದರೆ ಏನು ಐಸ್ ಇಮೇಜ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಇವೆಲ್ಲ ಇವತ್ತು ನೋಡೋಣ. ಓಕೆ, ಸೊ ಇವೆಲ್ಲ ನೋಡಿಬಿಟ್ಟು ನಾವು ಈ ಏನು ಡಿಸ್ಕಷನ್ ಮಾಡಿರೋದು ಯಾವ ಪಾಠ ಅಂದರೆ, ಸೊ ನಾವು ಡಿಸ್ಕಷನ್ ಮಾಡ್ತಾ ಇರೋದು ದ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಅಂದರೆ ನಮ್ಮ ಕಣ್ಣುಗಳು ಮತ್ತು ಏನಂತ ಕಲರ್ಫುಲ್ ಅಂದರೆ ಬಣ್ಣ ಬಣ್ಣದ, ಸೊ ಬಣ್ಣ ಬಣ್ಣದ ಪ್ರಪಂಚ, ಬಣ್ಣ ಬಣ್ಣದ ಜಗತ್ತು. ಸೊ ಇದ್ರ ಬಗ್ಗೆ ನಾವು ಇವತ್ತು ಪಾಠ ಮಾಡ್ಬೋದಾ. ಈಗ ಯಾವ ಥರ ಹೇಳ್ತಾರೆ ನಾವು, ಈಗ ನಮ್ಮ ಕಣ್ಣು ಅಂದರೆ ಕಣ್ಣು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ ನೋಡೋದಕ್ಕೂ, ಅಂದರೆ ಕಣ್ಣು ಅಬ್ಸರ್ವ್ ಮಾಡೋಕೋಬೇಕು, ನೋಡೋಕೋಬೇಕು. For every activities what we should done, for every activity eye is very important. So according to that our eye is important for seeing, working, observing, doing some works. So this is the possible. Okay, then how is the eye is working? What is the process of work of eye? What is the functions of eye? How it will be modified and how it will be constructed, we should know about the eye. Okay, ಫುಲ್ ಇನ್ಫಾರ್ಮೇಷನ್ ಇವತ್ತೆಲ್ಲ ಐ ಬಗ್ಗೆ ಎಲ್ಲ ನೋಡ್ಬಿಡೋದು. ನೆಕ್ಸ್ಟ್ ಎಕ್ಸಾಮ್ಗೆ ಏನೇನು ಅಂದರೆ SLC ಎಕ್ಸಾಮ್ಗೆ ಯಾವ್ದು ಬೇಕು, ನೆಕ್ಸ್ಟ್ ಏನಂದರೆ SLC ಎಕ್ಸಾಮ್ ಕವರ್ ಆಗುತ್ತೆ. ಇವನ್ ಆಲ್ಸೋ ಬೇಸಿಕ್ ಇನ್ಫಾರ್ಮೇಷನ್, ಅಂದರೆ ಈಗ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದೇ ಇರ್ತಲ್ಲ ಆ ಬೇಸಿಕ್ ಇನ್ಫಾರ್ಮೇಷನು ನೋಡೋದು. ಯಾಕಂದರೆ ಮೆಟ್ರೋಪಿಯಾ, ಮಯೋಪಿಯಾ, ಹೈಪರ್ಮಯೋಪಿಯಾ ಇವೆಲ್ಲ ಡಿಸೀಸ್ ಇವನ್ ಕಾಂಪಿಟೇಟಿವ್ ಎಕ್ಸಾಮು ಬರ್ತದಾ. ಸೊ ನಾವೀಗೇನು ಸ್ಟಾರ್ಟ್ ಮಾಡೋದಂದರೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್. ನೆಕ್ಸ್ಟ್ ಏನೋ ಹ್ಯೂಮನ್ ಐ, ಅದಾದಮೇಲೆ ಡಿಫೆಕ್ಟ್ಸ್ ಇನ್ ಹ್ಯೂಮನ್ ಐ ಆ್ಯಂಡ್ ಕರೆಕ್ಷನ್ಸ್. ಅಂದರೆ ಏನೇನು ಡಿಫೆಕ್ಟ್ಸ್ ಇರುತ್ತೆ ಅದನ್ನು ಯಾವ ಥರ ಕರೆಕ್ಷನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ನೆಕ್ಸ್ಟು ರಿಫ್ರಾಕ್ಷನ್ ಥ್ರೂ ದ ಪ್ರಿಸಮ್, ಇದು ಇವತ್ತು ನೋಡೋದು. ಅಂದರೆ ಇವತ್ತೇನು ಜಸ್ಟ್ ನೋಡೋದು. ಓಕೆ, ಸೊ ಏನು ದಿ ಹ್ಯೂಮನ್ಸ್ ಐ ಮತ್ತು ಡಿಫೆಕ್ಟ್ಸ್ ಏನು ಹ್ಯೂಮನ್ ಐ ಕರೆಕ್ಷನ್ಸ್. ಡಿಫ್ರಾಕ್ಷನ್ ಥ್ರೂ ಪ್ರಿಸಮ್ಸ್ ನೋಡೋದು, ಟೈಮ್ ಇದ್ದರೆ ಅದು ನೋಡೋದು ಡಿಫ್ರಾಕ್ಷನ್. ಸೊ ನೆಕ್ಸ್ಟ್ ಡಿಸ್ಪರ್ಷನ್, ಸ್ಪೆಕ್ಟ್ರಮ್ ಆ್ಯಂಡ್ ರೇನ್ಬೋ ಫಾರ್ಮೇಷನ್, ಆಮೇಲೆ ಅಟ್ಮಾಸ್ಫಿಯರಿಕ್ ರಿಫ್ಲೆಕ್ಷನ್. ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂದರೆ ಯಾವ ಥರ ಇಮೇಜಲ್ಲಿ ಅಂದರೆ ಯಾವ ಥರ ಸ್ಟಾರ್ ಫಾರ್ಮೇಷನ್ ಆಗುತ್ತೆ, ಯಾವ ಥರ ಸ್ಟಾರ್ ಶೈನಿಂಗ್ ಆಗುತ್ತೆ, ನೆಕ್ಸ್ಟು ಯಾವ ಕಲರು ಎಷ್ಟು ಅಂದರೆ ಯಾವ ಕಲರು ಎಷ್ಟು ಲೆಂತ್ ಇರುತ್ತೆ, ಎಷ್ಟು ಬೆಂಡ್ ಆಗುತ್ತೆ, ಅದನ್ನೆಲ್ಲ ನೋಡೋಣ. ಓಕೆ, ಲೆಟ್ಸ್ ವಿ ಸ್ಟಾರ್ಟ್ ದ ವಾಟ್ ವಿ ಕಾಲ್ ದಟ್ ದ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಸೊ ಸಬ್ ಎಲ್ರಿಗೂ ರಾಮ್. ಈಗ ನಾವು ಏನು ಮಾಡೋದು, ಚಾಪ್ಟರ್ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಬನ್ನಿ ಫಸ್ಟ್ ಏನು ಮಾಡೋದಂದರೆ, ಫಸ್ಟ್ ಸ್ಟಾರ್ಟ್ ಮಾಡೋದು ನಾವು ಹ್ಯೂಮನ್ ಐ. ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ಹ್ಯೂಮನ್. ಓಕೆ, ಸೊ ಹ್ಯೂಮನ್ ಐಯಲ್ಲಿ ಫಸ್ಟ್ ಅಂದರೆ ನೀವು ಹೇಳ್ಬೋದು ಫಸ್ಟ್ ಅಂತೇಳಿ ಒಂದು ದೊಡ್ಡ ಹ್ಯೂಮನ್ ಐ ಹಾಕಿಬಿಟ್ಟು ಅದು ಇನ್ಫಾರ್ಮೇಷನ್ ಎಲ್ಲ ಮಾಡ್ಬೋದು. ಬಟ್ ನಾವೇನು ಮಾಡೋದು ಪರ್ಟಿಕ್ಯುಲರಾಗಿ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಅಂದರೆ ಎವ್ರಿಥಿಂಗ್ ಅಂದರೆ ಎವ್ರಿ ಸ್ಟ್ರಕ್ಚರ್, ಎವ್ರಿ ಫಂಕ್ಷನ್ಸ್ ಅಂದರೆ ಒಂದೊಂದು ಪಾರ್ಟ್ಸ್ ಏನೇನು ಫಂಕ್ಷನ್ ಇದೆ, ನೆಕ್ಸ್ಟ್ ಅದ್ರದ್ದು ಇಮೇಜಲ್ಲಿ ಯಾವ ಥರ ಫಾರ್ಮೇಷನ್ ಇರುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಮಾಡೋದು ನಾವು ನೋಡೋದ. ಫಸ್ಟ್ ನೋಡ್ರಿ ಬರೋದೇ ಐ ಅಂದರೆ ಯಾವುದು ಐ ಬಾಲ್. ಏನೋ ಐ ಬಾಲ್ ಇದೆಯಲ್ಲ, ಐ ಬಾಲ್ ಕಣ್ಣು ಐ ಗುಡ್ಡೆ ಇದೆಯಲ್ಲ. ಸೊ ಐ ಗುಡ್ಡೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಸ್ಪೆರಿಕಲ್ ಅಂದರೆ ಅಂದರೆ ಆಲ್ಮೋಸ್ಟ್ ಒಂದು ಸ್ಪೆರಿಕಲ್ ಥರ ಇದೆಯಾ, ಸ್ಪೇರ್ ಇದೆ. ನೆಕ್ಸ್ಟ್ ಅದು ಡಯಾಮೀಟರ್ ಅಂದರೆ ಅದು ಎಷ್ಟು ನಮ್ಮದು ಡಯಾಮೀಟರ್ ಅಷ್ಟೇ 2.3 ಸೆಂಟಿಮೀಟರ್ ಅಷ್ಟು, 2.3 ಸೆಂಟಿಮೀಟರ್ ಐ ಬಾಲ್. ಹೌದಾ, ಓಕೆ. ಬೇಸಿಕ್ ಮೊದಲು ಐ ಬಾಲ್ ಯಾವ ಥರ ಸೈಜ್ ಇದೆ, ಸ್ಪೆರಿಕಲ್ ಶೇಪ್ ಇದೆ. ನೆಕ್ಸ್ಟ್ ಅದು ಡಯಾಮೀಟರ್ ಅಷ್ಟು 2.3 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಬರೋದೇನೆಂದರೆ ಈಗ ನೋಡಿರಿ ಕಣ್ಣು. ಫಸ್ಟು ಕಣ್ಣಲ್ಲಿ ಐಬ್ರೋಸ್, ಐಲಿಡ್ಸ್, ನೆಕ್ಸ್ಟ್ ಇಲ್ಲಿ ಇದೆಯಲ್ಲ ಮೇಲ್ಗಡೆ ಒಂದು ಕಲರ್ ಲೇಯರ್ ಇದೆಯಲ್ಲ, ಸೊ ಇದೊಂದು ಕಾರ್ನಿಯಾ. ನೆಕ್ಸ್ಟ್ ಅದ್ರ ಒಳಗಡೆ ಒಂದು ಕಲರ್ ಅಂದರೆ ಕಪ್ಪು ಬ್ಲ್ಯಾಕ್ ಬಾಲ್ ಇದೆಯಲ್ಲ, ಈ ಬ್ಲ್ಯಾಕ್ ಬಾಲ್ ಅಂತಂದರೆ ಪಪಿಲ್. ಆ ಬ್ಲ್ಯಾಕ್ ಬಾಲ್ ಸುತ್ತ ಏನೋ ಐರಿಶ್. ಓಕೆ, ಸೊ ಇನ್ಸ್ಟೆಂಟ್ ನಮಗೇನು ನಾರ್ಮಲಾಗಿ ಕಾಣುತ್ತೆ ನಮಗೆ. ಹೌದಾ, ಇದು ಐಬ್ರೋಸು, ಐಲಿಡ್ಡು, ನೆಕ್ಸ್ಟ್ ಕಾರ್ನಿಯಾ, ಅದಾದಮೇಲೆ ಐಬಾಲು. ಆ ಐಬಾಲಕ್ಕೆ ಅಂತ ನಾವು ಪಪಿಲ್ಸ್ ಅಂತೀವಿ, ಅದು ಸುತ್ತ ಇರೋದೇನೋ ಐರಿಶ್. ನೆಕ್ಸ್ಟ್ ಇದ್ರ ಬಗ್ಗೆ ಯಾವ್ಯಾವ ಪರ್ಟಿಕ್ಯುಲರ್ ಅಂದರೆ ಒಂದರದ್ದೇ ಆದ ಅಂದರೆ ಯಾವುದ್ಯಾವುದು ಸ್ಟ್ರಕ್ಚರು ಏನೇನು ಕೆಲಸ ಮಾಡ್ತಾರೆ ಅಂತ ನೋಡೋದು. ಓಕೆ, ನಾವು ಐಬಾಲ್ ನೋಡಿ. ಈಗ ನೋಡಿರಿ ಕಾರ್ನಿಯಾ ಯಾವತ್ತಂದರೆ ಔಟ್ರ್ ಮೋಸ್ಟ್ ಲೇಯರ್ ಆಫ್ ದಿ ಐ. ಏನು ಕಾರ್ನಿಯಾ ಅನ್ನೋದು ನಮ್ಮ ಕಣ್ಣಿನ ಹೊರಪೋದು. ಕಾರ್ನಿಯಾ ಇಸ್ ಅನ್ ಔಟ್ರ್ ಮೋಸ್ಟ್ ಲೇಯರ್ ಆಫ್ ದಿ ಐ. ನೆಕ್ಸ್ಟ್ ಇದು ಏನು ಮಾಡುತ್ತಂದರೆ ಈಗ ನೋಡಿರಿ ಇದು ಯಾವುದು ಇದೆ ತಾನೆ, ಇದು ಕಾರ್ನಿಯಾ. ಸೊ ಇದೆಯಲ್ಲ ಇದು ಕಾರ್ನಿಯಾ ಪರ್ಮಿಷನ್ ಅಲ್ವಾ, ಇದು ಕಾರ್ನಿಯಾ. ಅದೇ ನಾನು ಹೇಳ್ದಲ್ಲ, ಈಗ ನಮ್ಮ ಕಣ್ಣಿಂದ ಔಟ್ಸೈಡ್ ಲೇಯರ್ ಇರ್ತದೆ, ಕಾರ್ನಿಯಾ ಇರ್ತದೆ. ಈ ಕಾರ್ನಿಯಾ ಏನಂದರೆ ಇದೊಂದು ಥಿನ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ನೋಡಿ ಇಮೇಜ್ ನೋಡಿ, ಏನಿದು
ಥಿನ್ ಆ್ಯಂಡ್ ವೆರಿ ವೆರಿ ಥಿನ್ ಇರುತ್ತೆ. ಥಿನ್ ಮತ್ತು ಟ್ರಾನ್ಸ್ಪರೆಂಟ್ ಅಂದರೆ ಕಾಣೋದು. ಈಗ ನಾವು ನೋಡ್ತಿದ್ದಾನೆ, ಈಗ ಒಂದು ಅಬ್ಜೆಕ್ಟ್ ನೋಡ್ತೀವ, ಮೇನ್ ಇಂಪಾರ್ಟೆಂಟು ಕಾರ್ನಿಯಾ ಮಾಡುತ್ತೆ. ನಾವೀಗೇನೋ ಒಂದು ಅಬ್ಜೆಕ್ಟ್ ನೋಡ್ತೀವ, ಅಬ್ಜೆಕ್ಟ್ ನೋಡೋ ಮೂಲಕ ಯಾವುದು ಕಾರ್ನಿಯಾ. ಈಗ ಯಾವುದೋ ಒಂದು ಪ್ರೊಜೆಕ್ಟ್ ಏನೋ ಮುಂದ್ಗಡೆ ಪ್ರೊಜೆಕ್ಟ್ ಇದೆ, ಬಟ್ ಅಂದರೆ ಈಗೇನೋ ಒಂದು ನಮ್ಮದು ಒಳಗಡೆ ಪ್ರೊಜೆಕ್ಟ್ ಇರ್ತಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಲೈಟ್ ಯಾವುದು ಕಾರ್ನಿಯಾ ಮಾಡ್ತಂದ್ರೆ ಇಮೇಜ್ನ ಒಳಗಡೆ ಬರುತ್ತೆ, ಇಮೇಜ್ ಏನು ಬರುತ್ತೆ ಒಳಗಡೆ ಬರುತ್ತೆ. ಸೊ ಇದೇನೋ ಥಿನ್ ಮತ್ತು ಟ್ರಾನ್ಸ್ಪರೆಂಟ್ ನೋಡಿ, ಎಷ್ಟು ಟ್ರಾನ್ಸ್ಪರೆಂಟ್ ಇರ್ತಾರೆ ಹೌದಾ. ಇದೇನು ರಿಫ್ಲೆಕ್ಷನ್. ಈಗ ನಾವು ಒಂದು ಅಬ್ಜೆಕ್ಟ್ ನೋಡ್ತೀವಲ್ಲ, ಅಬ್ಜೆಕ್ಟ್ ನೋಡಿದಾಗ ಅಬ್ಜೆಕ್ಟ್ ಯಾವ ಥರ ಕಾಣುತ್ತೆ, ಅದನ್ನು ಕರಗಿದೆಯಾ, ಬೆಳ್ಳಗಿದೆಯಾ, ಹೈಟ್ ಇದೆಯಾ, ಕುಳ್ಳ ಇದೆಯಾ, ಎತ್ತರ ಇದೆಯಾ, ಏನೋ ಇಲ್ಲಿ ಅದರಲ್ಲಿ ಕಾರ್ನದಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ಸೊ ಈ ರಿಫ್ಲೆಕ್ಷನ್ ಆಗಿ ಇಮೇಜ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ ಹಿಂದ್ಗಡೆ ಹೌದಾ. ಅದು ಎಲ್ಲಿ ಮುಂದೆ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟು ಕಾರ್ನಿಯಾ ಕೆಲಸ ಥಿನ್ನು, ಟ್ರಾನ್ಸ್ಪರೆಂಟು, ನೆಕ್ಸ್ಟ್ ಏನು ಮಾಡುತ್ತೆ ಅಬ್ಜೆಕ್ಟ್ ರಿಫ್ಲೆಕ್ಷನ್ ಆಗುತ್ತೆ ಹೌದಾ ತಾನೆ. ಐಯಲ್ಲಿ ಏನಾಗುತ್ತೆ ರಿಫ್ಲೆಕ್ಷನ್ ಆಗುತ್ತೆ. ಮೋಸ್ಟ್ ಆಫ್ ದ ರಿಫ್ಲೆಕ್ಷನ್ ಹ್ಯಾಪನ್ಸ್. ನೆಕ್ಸ್ಟು ನಮ್ಮ ಕಣ್ಣಲ್ಲಿ ಧೂಳು ನೋಡ್ರಿ. ನೀವು ಬೆಸ್ಟ್ ಎಕ್ಸಾಂಪಲ್ ಅದನ್ನಿಲ್ಲ, ಈಗ ನಾವು ಏನಾದರೂ ಸಡನ್ನಾಗಿ ವರ್ಕ್ ಮಾಡ್ಬೇಕಾದ್ರೆ ಅಥವಾ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ಹುಳ ಹೋಗುತ್ತೆ ಹೌದಾ. ಹುಳ ಅಥವಾ ಡಸ್ಟ್ ಹೋದಾಗ ಸಡನ್ ಒಳಗೆ ಹೋಗುತ್ತಾ, ಒಳಗೆ ಹೋಗಲ್ಲ. ಎಲ್ಲಿರ್ತಂದ್ರೆ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಇರುತ್ತೆ, ಏನು ಡಸ್ಟ್ ಅದೇನು ಮೇಲ್ಗಡೆ ಇರುತ್ತೆ ಹೌದಾ. ಅದು ಕಾರ್ನಿಯಾ ನಮ್ಮ ಐಯಿಂದ ಏನಾಗುತ್ತೆ ಪ್ರೊಟೆಕ್ಷನ್ ಮಾಡುತ್ತೆ, ಐನ ಪ್ರೊಟೆಕ್ಷನ್ ಮಾಡುತ್ತೆ. ಏನಾದ್ರು ಡಸ್ಟ್ ಇದೆ ಇಲ್ಲೇ ಇರುತ್ತೆ. ಸೊ ನಾವು ಅದಕ್ಕೆ ಈಸಿಯಾಗಿ ತೊಗೊತಾನೆ ಹೌದಾ, ತೊಗೋತೀವಿ. ಸೊ ಇದು ಫಂಕ್ಷನ್ಸ್ ಏನೋ ಐದು, ಯಾವುದು ಕಾರ್ನಿಯಾ ಫಂಕ್ಷನ್ಸ್ ಏನೋ ಥಿನ್ನು, ಟ್ರಾನ್ಸ್ಪರೆಂಟು ಆ್ಯಂಡ್ ಪ್ರೊಟೆಕ್ಟ್ಸ್ ಡಸ್ಟ್. ಓಕೆ, ಎನ್ವೈರನ್ಮೆಂಟಲ್ ಡಸ್ಟ್ ಬರ್ತದೆ, ಐಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ನಮ್ಮದು ರಿಫ್ಲೆಕ್ಷನ್ ಅಂದರೆ ಯಾವುದೋ ಒಂದು ಅಬ್ಜೆಕ್ಟ್ ನೋಡ್ಬೇಕಾದ್ರೆ ಅದನ್ನು ನೋಡ್ತೀವಿ, ಫಸ್ಟು ಕಾರ್ನಿಯಾ ಮೂಲಕನೇ ನೋಡ್ತೀವಿ. ಓಕೆ, ಇದು ಫಂಕ್ಷನ್ಸ್ ಆಫ್ ಕಾರ್ನಿಯಾ. ನೋಡಿ ಇದು ಫುಲ್ ಇದೆ ಕಾರ್ನಿಯಾ. ಓಕೆ, ಇಷ್ಟು ಕಾರ್ನಿಯಾ ನೋಡಿದ್ಮೇಲೆ ನೆಕ್ಸ್ಟ್ ಏನಿದೆ ಅಂತೇಳಿ ಕಾರ್ನಿಯಾ ಆದಮೇಲೆ ಯಾವ್ದು ಬರ್ತಂದ್ರೆ, ಸೊ ನೆಕ್ಸ್ಟ್ ಬರೋದು ಐರಿಸ್. ನಾ ಹೇಳ್ತೇನೆ ಪಪಿಲು, ಇದು ಪಪಿಲ್ಸ್, ಇದೇನಿದೆ ಇದು ಪಪಿಲ್ ಸುತ್ತ ಇರೋದು ಐರಿಸ್. ಏನಿದು ಐರಿಸ್. ಈ ಐರಿಸ್ ಏನು ಮಾಡ್ತಾನೆ, ಜಸ್ಟ್ ಏನಿಲ್ಲ ಕೆಲಸ ಏನಂದರೆ, ಈ ಪಪಿಲ್ಸ್ ಇದೆಯಾ, ಪಪಿಲ್ಸ್ ಸುತ್ತ ಇರೋದನ್ನು ಐರಿಸ್ ಅಂದರೆ ಸರೌಂಡಿಂಗ್ ಲೇಯರ್ ಆಫ್ ದಿ ಪಪಿಲ್ಸ್ ಕಾಲ್ಡ್ ಐರಿಸ್. ಈ ಐರಿಸ್ ಏನು ಫಂಕ್ಷನ್ ಮಾಡ್ತಾನೆ, ಈ ಪಪಿಲ್ಸ್ನ ಸೈಜ್ ಕಂಟ್ರೋಲ್ ಮಾಡ್ತೇನೆ. ಪಪಿಲ್ಸ್ದು ಸೈಜ್, ಅದು ಪಪಿಲ್ಸ್ ಸೈಜ್ ಕಂಟ್ರೋಲ್ ಮಾಡಿದ್ರೆ ಐರಿಸ್. ಈಗ ಹೆವಿ ಕಾಂಟ್ರಾಕ್ಟ್ ಅಂದರೆ ಪಟ್ಟು ಜಾಸ್ತಿ ಬೆಳಕು ಬಂದಾಗ ಮಾಡ್ತೀವಿ ಮುಚ್ಚಿಬಿಡ್ತೀವಿ, ಅಂದರೆ ಜಾಸ್ತಿ ಬೆಳಕು ಬಂದಾಗ ಮಾಡ್ತೀವಿ ಮುಚ್ಚಿಬಿಡ್ತೀವಿ. ಬಟ್ ಅದೇ ಕಾಣಬೇಕಾದ್ರೆ ಐ ಬಲ್ಸ್ ಏನಾಗುತ್ತೆ ಒಂದು ಸರ್ತಿ ದೊಡ್ಡದಾಗುತ್ತೆ. ಐ ಬಲ್ಸು ದೊಡ್ಡದಾಗೋದು ಮತ್ತು ಚಿಕ್ಕದಾಗೋದು ಅಂದರೆ ಅಂದರೆ ಸ್ವಲ್ಪ ಎನ್ಲಾರ್ಜ್ ಆಗೋದು ಮತ್ತು ಸ್ಮಾಲ್ ಆಗೋದು ಮಾಡ್ತೀವಿ. ಇದು ಕಂಟ್ರೋಲ್ ಮಾಡ್ತೀವಿ, ಐರಿಸ್ ಮಾಡ್ತೀವಿ, ಅದು ಐರಿಸ್. ಸೊ ಐರಿಸ್ ಏನು ಮಾಡ್ತಾರೆ, ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದಿ ಪಪಿಲ್ಸ್ ಹೌದಾ. ನೋಡಿ, ಕಂಟ್ರೋಲ್ಸ್ ದ ಸೈಜ್ ಆಫ್ ದಿ ಪಪಿಲ್ಸ್. ಓಕೆ, ಇದೊಂಥರ ಯಾವ ಥರ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಇಲ್ಲಿ ನೋಡಿರಿ, ಇದು ಪಪಿಲ ಏನೋ ಪಪಿಲು. ಇಲ್ಲಿ ಇದು ಪಪಿಲ್ ಇದೆ, ಇದು ಪಪಿಲ. ಒಂದು ಸೆಕೆಂಡ್, ಇಲ್ಲಿ ನೋಡಿ, ಇದು ಪಪಿಲ್ ಇದೆ ಹೌದಾ, ಇದು ಪಪಿಲ್ ಇರ್ತಾನೆ. ಈ ಪಪಿಲಲ್ಲಿ ನೋಡಿ ಇದು ಐರಿಸ್, ಏನು ಐರಿಸ್. ಈ ಐರಿಸ್ ಏನಂದ್ರೆ ಒಂಥರ ಶೆಟ್ರ್ ಅಂದರೆ ಸೆಟ್ರ್ ಇದ್ದಂಗೆ ಹಿಂಗೆ ನೋಡಿ, ಹಿಂಗೆ ಈಗ ಮಾಲ್ ಎಂಟ್ರಿ ಕೊಟ್ಟ ಹಿಂಗೆ ಸಡನ್ ಹಿಂಗೆ ಕ್ಲೋಸ್ ಎಂಟ್ರ್ ಆಗುತ್ತೆ ಮತ್ತು ಸ್ಲೋ ತೆಗಿತಲ್ವ, ಅದೇ ಥರ ನಮಗೆ ಬೆಳಕ್ಕೆ ಏನಾದರೂ ಜಾಸ್ತಿ ಬಂದೇನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ. ನಮಗೆ ಜಾಸ್ತಿ ಕಾಣೋದೇ ಈಸಿಯಾಗಿ ಓಪನ್ ಆಗುತ್ತೆ, ಯಾವುದು ಐರಿಸ್. ಸೊ ಇಲ್ಲಿ ನೋಡಿ, ಐರಿಸ್ ಏನಾಗಿರ್ತದೆ ಶೆಟ್ರ್ ಥರ ಕ್ಲೋಸ್ ಆಗುತ್ತೆ, ಅಂದರೆ ಶೆಟ್ರ್ ಥರ ವರ್ಕ್ ಮಾಡುತ್ತೆ. ಹಿಂಗೆ ಕ್ಲೋಸ್ ಆಗೋದು ಮತ್ತು ಜಾಸ್ತಿ ಆಗೋದಂದರೆ ಬೆಳಕು ಮಬ್ಬಿದಾಗುತ್ತೆ, ಸೈಜ್ ದೊಡ್ಡದು ಮತ್ತು ಚಿಕ್ಕದಾಗುತ್ತೆ. ಅಂದರೆ ಪಪಿಲ್ ಸೈಜ್ ಏನಾಗುತ್ತೆ ವೇರಿಯೇಷನ್ ಆಗುತ್ತೆ. ಸೊ ಈ ಪಪಿಲ್ ಸೈಜ್ ವೇರಿಯೇಷನ್ ಆಗೋದು ಯಾವ್ದು ಕಂಟ್ರೋಲ್ ಮಾಡ್ತಾರೆ, ಐರಿಸ್ ಕಂಟ್ರೋಲ್ ಮಾಡ್ತೀವಿ, ಅದು ಐರಿಸ್ ಹೌದಾ. ಈಗ ನೋಡಿರಿ ಮೇನ್ ಇಂಪಾರ್ಟೆಂಟ್ ಬರೋದು ಪಪಿಲ್ ಏನೋ ಪಪಿಲ್ಸ್. ಈ ಪಪಿಲ್ ಏನು ಮಾಡ್ತಂದ್ರೆ, ನಾವು ಪಪಿಲನ್ನು ಓಪನಿಂಗ್ ಲೇಯರ್ ಆಫ್ ದಿ ಐ, ಅಂದರೆ ಪಪಿಲ್ಸ್ ಓಪನ್ ತಕ್ಷಣ ಕಾಣುತ್ತಾ ಐ, ಅಂದರೆ ಓಪನಿಂಗ್ ಲೇಯರ್ ಆಫ್ ದಿ ಐ. ನೆಕ್ಸ್ಟ್ ಇದು ಪಪಿಲ್ಸ್ ಏನು ಮಾಡ್ತಂದ್ರೆ, ಈಗ ನಾವು ಯಾವುದೋ ಒಂದು ವಸ್ತು ನೋಡಲಿ ಅಥವಾ ಸೂರ್ಯ ನೋಡಲಿ, ಐ ಥಿಂಕ್ ಅಥವಾ ಬೇರೆ ಯಾವುದಾದ್ರೂ ಒಂದು ಅಬ್ಜೆಕ್ಟ್ ಮಾಡಲಿ, ಇದು ಪಪಿಲ್ಸ್ ಏನು ಮಾಡ್ತಂದ್ರೆ ನಮಗೆ ಎಷ್ಟು ಬೆಳಕು ಬೇಕೋ ಅಷ್ಟು ಬೆಳಕನ್ನು ಕಂಟ್ರೋಲ್ ಮಾಡ್ತಾನೆ. ಎಷ್ಟಂದರೆ ನಾವೀಗ ನೋಡ್ಬೇಕಾದ್ರೆ ಜಾಸ್ತಿ ಬೆಳಕು ಬಂದೇ ಮಾಡ್ತೀವಿ, ಮುಚ್ಚಿಬಿಡ್ತೀವಿ, ಏನೋ ಕಣ್ಣು ಮುಚ್ಚಿಬಿಡ್ತೀವಿ ಹೌದಾ. ಈ ಜಾಸ್ತಿ ಬೆಳಕು ಬಂದಾಗ ಪಪಿಲ್ಸ್ ಏನು ಮಾಡ್ತೇವೆ ಅಂದರೆ ಜಾಸ್ತಿ ತೊಗೊಳ್ಳೋದು, ಅದು ಎಷ್ಟು ಬೇಕು ಅಷ್ಟು ಲೈಟ್ ನಮಗೆ ಬಿಡುತ್ತೆ. ಜಾಸ್ತಿ ಲೈಟ್ ತೊಗೊಂಡ್ರೆ ಐ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ, ಅಂದರೆ ಕಾರ್ನಿಯಾ ಡ್ಯಾಮೇಜ್ ಆಗುತ್ತಲ್ವ. ಸೊ ಕಾರ್ನಿಯಾ ಡ್ಯಾಮೇಜ್ ಆಗುತ್ತಲ್ವ, ಅದಕ್ಕೆ ಏನು ಮಾಡ್ತದೆ ಐ ಏನು ಅದು ಪಪಿಲ್ಸ್ ಏನು ಮಾಡ್ತದೆ, ನಮ್ಗೆ ಎಷ್ಟು ಲೈಟ್ ಬೇಕು ಅಷ್ಟು ಲೈಟ್ನ ಈಸಿಯಾಗಿ ಅಲೋಸ್ ಮಾಡ್ತೀವಿ. ನೋಡಿ, ಎಷ್ಟು ಲೈಟ್ ಬೇಕು ಅಷ್ಟೇ ಲೈಟು ಹೌದಾ. ಇದು ಎಷ್ಟು ಲೈಟ್ ಬೇಕು ಅಷ್ಟೇ ಲೈಟು ಏನು ಮಾಡ್ತೀವಿ ಎಂಟ್ರ್ ಮಾಡ್ತೀವಿ, ಅಂದರೆ ಕಣ್ಣಿನ ಒಳಗೆ ಕೊಡುತ್ತೆ. ನೆಕ್ಸ್ಟು ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ಲೈಟು ಸಿಕ್ಕ ಅಂದರೆ ಅಷ್ಟು ಅಬ್ಜೆಕ್ಟ್ ನೋಡೋಕ್ಕೆ, ನಮಗೆ ಅಬ್ಜೆಕ್ಟ್ ನೋಡೋಕ್ಕೆ ಏನು ಬೇಕು. ನೆಕ್ಸ್ಟು ನಾವು ಕಡಿಮೆ ಲೈಟ್ ಇದ್ದರೂ ನೋಡೋಕ್ಕಾಗಲ್ಲ, ಕಡಿಮೆ ಲೈಟ್ ಇದ್ದಾಗ ನೋಡೋದಾಗಬೇಕಂದ್ರೆ ಪಪಿಲ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಸೊ ಇದಾದಮೇಲೆ ಏನು ರೆಗ್ಯುಲೇಟ್ಸ್ ಅಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ದ ಐ. ಓಕೆ, ನೆಕ್ಸ್ಟ್ ಇದಾದಮೇಲೆ ಐಬಾಲ್ ಆಯಿತು, ಐರಿಸ್ ಆಯಿತು,
ಫೋಕಲ್ ಲೆಂತ್. ನೆಕ್ಸ್ಟ್ ಬರೋದು ಕ್ರಿಸ್ಟಲೈನ್ ಲೆನ್ಸ್. ಈ ಕ್ರಿಸ್ಟಲೈನ್ ಲೆನ್ಸ್ ಏನು ವರ್ಕ್ ಆಗುತ್ತೆ ಅಂದರೆ, ಈಗ ನಮ್ಮ ಐಯಲ್ಲಿ ಇರುತ್ತೆ ಲೆನ್ಸ್ ಇರ್ತೇನೋ, ಐಯಲ್ಲಿ ಲೆನ್ಸ್ ಇದೆ. ಈಗ ಯಾವ ಥರ ಕ್ಯಾಮ್ರಾಗೆ ಮುಂದೆ ಲೆನ್ಸ್ ಇರ್ತಲ್ಲ, ಅದೇ ಥರ ನಮ್ಮ ಐಯಲ್ಲೂ ಲೆನ್ಸ್ ಇರುತ್ತೆ. ಆ ಕ್ರಿಸ್ಟಲ್ ಲೆನ್ಸ್ ಏನು ಮಾಡ್ತಂದ್ರೆ, ಈಗ ಐ ಅಲ್ಲಿ ನೋಡಿ ಇದೆ ನೋಡಿ, ಇದು ಐನಾ, ಸೊ ಇದು ಕಾರ್ನೆ, ಇದು ಈ ಕಾರ್ನೆನಾ, ಕಾರ್ನೆ ಓಕೆ ನೋಡಿ. ಸೊ ಇದನ್ನದು ಕಾರ್ನೆ. ಈ ಕಾರ್ನೆ ಅಂತ ಏನಾಗುತ್ತೆ ಅಂದರೆ, ಇದು ಕಾರ್ನೆನಾ, ಇದರದು ಪಬಲ್ಸ್, ಇದು ಐರಿಶ್, ಇದೇನಿದು ಲೆನ್ಸ್, ಇದು ಕ್ರಿಸ್ಟಲಿನ್ ಲೆನ್ಸ್, ಇದು ಕ್ರಿಸ್ಟಲಿನ್ ಲೆನ್ಸ್. ಈ ಕ್ರಿಸ್ಟಲ್ ಲೆನ್ಸ್ ಏನು ಥರ ಅಂದರೆ ಇದು ಯಾವ ಥರ ಕಾನ್ವೆಕ್ಸ್ ಲೆನ್ಸ್ನ, ಕಾನ್ವೆಕ್ಸ್ ಲೆನ್ಸ್ ಇದ್ದಾಗ ಏನು ಕಾನ್ವೆಕ್ಸ್ ಲೆನ್ಸ್. ಈ ಕ್ರಿಸ್ಟಲ್ ಲೆನ್ಸ್ ಏನು ಮಾಡ್ತಂದ್ರೆ ಇಮೇಜ್ ಪರ್ಮಿಷನ್ ಆಗುತ್ತಾನೆ. ಈಗೇನು ನಾವು ಪಬಲ್ಸ್ ಮೂಲಕ ಅಂದರೆ ನೋಡ್ತೀವ ಅಬ್ಜೆಕ್ಟ್ ನೋಡಿದಾಗ ಅದು ಎದ್ರ ಮೂಲಕ ಟ್ರಾನ್ಸ್ಫರ್ ಆಗಬೇಕು, ನಮ್ಮದು ಕ್ರಿಸ್ಟಲ್ ಲೆನ್ಸ್ ಮೇನ್ ಇಂಪಾರ್ಟೆಂಟು ಕ್ರಿಸ್ಟಲ್ ಲೆನ್ಸ್. ಈ ಕ್ರಿಸ್ಟಲ್ ಲೆನ್ಸ್ ಮಾಡ್ತಂದ್ರೆ ಇಮೇಜ್ ನಾವು ಇದು ಎದ್ರ ಮೇಲೆ ರೆಟಿನಾ ಮೇಲೆ ಬಿಡುತ್ತೆ, ರೆಟಿನಾ ಮೇಲೆ ಬೀಳೋದು ಇಂಪಾರ್ಟೆಂಟು, ರೆಟಿನಾ ಮೇಲೆ. ಹೌದಾ? ಈ ಕ್ರಿಸ್ಟಲ್ ಲೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಷ್ಟು ಯಾವ ಥರ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟು ಚೆನ್ನಾಗಿ ನಾವು ಕಾಣ್ತೀನೋ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅದು ಅಬ್ಸರ್ವ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಕಾಣ್ತೀವಿ. ಅದು ಕ್ರಿಸ್ಟಲ್ ಲೆನ್ಸ್. ಕ್ರಿಸ್ಟಲ್ ಲೆನ್ಸ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಏನೋ ಕ್ರಿಸ್ಟಲ್ ಲೆನ್ಸು ಅಂದರೆ ನೋಡ್ತೀವಲ್ಲ, ಏನೋ ಅಬ್ಜೆಕ್ಟ್ ನೋಡ್ತೀವಲ್ಲ, ಅದು ಅಬ್ಜೆಕ್ಟನ್ನು ಇಮೇಜ್ ಕ್ರಿಸ್ಟಲ್ ಲೆನ್ಸ್ ಮೇಲೆ ಕಾಣುತ್ತೆ. ಏನೋ ಕಾನ್ವೆಕ್ಸ್ ಲೆನ್ಸ್. ಓಕೆ, ಕಾನ್ವೆಕ್ಸ್ ಲೆನ್ಸಲ್ಲಿ ಏನಾಗುತ್ತೆ ಅಂದರೆ, ಈಗ ಕಾನ್ವೆಕ್ಸ್ ಲೆನ್ಸ್ ಇದು ನೋಡ್ರಿ, ಇದು ಯಾವ ಲೆನ್ಸ್ ಇದು ಕಾನ್ವೆಕ್ಸ್ ಲೆನ್ಸ್. ಹೌದಾ? ಇದೇನು ಇದು ಓ ಆಪ್ಟಿಕ್ ಸೆಂಟರ್, ಇದೇನು ಆಪ್ಟಿಕ್ ಸೆಂಟರ್. ಓಕೆ, ಸೊ ಇದು ಆಪ್ಟಿಕ್ ಸೆಂಟರ್. ಈ ಆಪ್ಟಿಕ್ ಸೆಂಟರ್ ಮೇಲೆ ಏನಾದರೂ ಅಂದರೆ ಆಪ್ಟಿಕ್ ಸೆಂಟರ್, ಇದು ಆಪ್ಟಿಕ್ ಸೆಂಟರ್ ಮೇಲೆ ಏನೋ ಲೈಟ್ಸ್ ಬರುತ್ತೆ. ಏನೋ ಲೈಟು ಹಿಂಗೆ ಬಂತ ಲೈಟು, ಸೊ ಲೈಟ್ ಬಂತು. ನೆಕ್ಸ್ಟ್ ಇಲ್ಲೊಂದು ಲೈಟು, ಇಲ್ಲೊಂದು ಲೈಟು, ಇಲ್ಲೊಂದು ಲೈಟು. ಓಕೆ, ಈ ಲೈಟ್ ಎಲ್ಲ ಬಂದಾಗುತ್ತೆ ಅಂದರೆ ಇಲ್ಲಿ ಆ್ಯಕ್ಟಿವ್ ಪಾಯಿಂಟ್ ಏನಾಗುತ್ತೆ ನೋಡುತ್ತೆ. ಏನೋ ಆ್ಯಕ್ಟಿವ್ ಪಾಯಿಂಟ್ ಏನಾಗಿ ಒಂದೇ ಅಂದರೆ ಆ ಇದ್ರ ಮೇಲೆ ಏನಾಗುತ್ತದೆ, ಏನೋ ಐ ಥಿಂಕ್ ಏನೋ ಮರ್ಜ್ ಆಗುತ್ತೆ, ಎಲ್ಲ ರೇಸ್ಗಳು ಬಂದು ಮರ್ಜ್ ಆಗುತ್ತಾ. ಸೊ ಅದೇ ಥರ ಈ ಏನು ನಾವು ನೋಡ್ತೀವಲ್ಲ, ಅಬ್ಜೆಕ್ಟ್ ನೋಡಿದ ಬಂದು ಎಲ್ಲಿ ಬರುತ್ತೆ, ಲೆನ್ಸ್ ಮೇಲೆ ಬರುತ್ತೆ. ನಾವು ನೋಡಿದ ಅಬ್ಜೆಕ್ಟ್ ಎಲ್ಲ ಬಂದು ಲೆನ್ಸ್ ಮೇಲೆ, ಎದ್ರ ಮೇಲೆ ಲೆನ್ಸ್ ಮೇಲೆ ಕೊಡುತ್ತೆ. ಸೊ ಈ ಲೆನ್ಸ್ ಏನು ಮಾಡ್ತಂದ್ರೆ, ಆ ಇಮೇಜ್ ನಾವು ಇದು ರೆಟಿನಾ ಮೇಲೆ, ಎದ್ರ ಮೇಲೆ ರೆಟಿನಾ ಮೇಲೆ ಬಿಡುತ್ತೆ. ರೆಟಿನಾ ಮೇಲೆ ಹೆಂಗೆ ಬಿಡುತ್ತೆ, ಉಲ್ಟಾ. ಯಾವ ಥರ ಇಮೇಜ್ ಉಲ್ಟಾ ಆಗುತ್ತೆ. ಈಗ ನೋಡಿ, ಈಗ ಯಾರೋ ನೋಡ್ತಿದ್ವಾ, ಯಾರ್ಯಾರು ನೋಡ್ತಿದ್ವಿ, ಹೌದಾ, ಅವ್ರು ನಮಗೆ ಸೀದಾ ಕಾಣ್ತಂದ್ರೆ ಅಲ್ಲಿ ಇಮೇಜ್ ಏನು ಉಲ್ಟಾ ಬಿದ್ದಿರುತ್ತೆ. ತಲೆಯಲ್ಲಿ ಮೇಲಿರಲ್ಲ, ಕೆಳಗಿರುತ್ತೆ. ರೆಟಿನಾ ಮೇಲೆ ತಲೆ ಇರುತ್ತೆ, ಕೆಳಗಿರುತ್ತೆ. ಅಂದರೆ ನಾವು ಯಾವುದೋ ಒಂದು ಅಬ್ಜೆಕ್ಟ್ ಅಥವಾ ಯಾವುದೋ ಒಂದು ವಸ್ತು ನೋಡಿದಾಗ ಅದು ನಮ್ಮ ರೆಟಿನಾ ಮೇಲೆ ಇಮೇಜ್ ಯಾವ ಥರ ಉಲ್ಟಾ ಫಾರ್ಮ್ ಆಗುತ್ತೆ ಅಂದರೆ ರಿವರ್ಸ್ ಫಾರ್ಮ್ ಆಗುತ್ತೆ. ಸೊ ರಿವರ್ಸ್ ಫಾರ್ಮ್ ಆದರೆ ನಮಗೆ ಇಮೇಜ್ ಅಂದರೆ ಆ ನೋಡೋ ವಸ್ತು ಅಥವಾ ನೋಡೋ ವ್ಯಕ್ತಿ, ಆರ್ ಎನ್ ಅಬ್ಜೆಕ್ಟ್ ಆರ್ ಎ ಪರ್ಸನ್ ವಿ ಕ್ಯಾನ್ ಸಿ ಇನ್ ಎ ಪರ್ಟಿಕ್ಯುಲರ್ ವೇ, ಇನ್ ಎ ಲಾಂಗಿಟ್ಯೂಡಲ್. ಓಕೆ, ಅಂದರೆ ನಾವೇನೋ ಕರೆಕ್ಟಾಗಿ ನೋಡ್ತೀವಿ. ಅದೇನೋ ಅಬ್ಜೆಕ್ಟಲ್ಲಿ ನಮಗೆ ಉಲ್ಟಾ ಬಿದ್ದರೆ ಮಾತ್ರ ಆಮೇಲೆ ಇಮೇಜು ನಮ್ಮ ರೆಟಿನಾ ಮೇಲೆ ಉಲ್ಟಾ ಅಂದರೆ ರಿವರ್ಸ್ ಬಿದ್ದರೆ ನಮಗೆ ಏನೇ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಓಕೆ, ಇದ್ಯಾವುದು ನಮ್ಮದು ಕ್ರಿಸ್ಟಲ್ ಲೆನ್ಸ್. ಓಕೆ, ಏನೋ ಒಂದು ಕಾನ್ವೆಕ್ಸ್ ಲೆನ್ಸು. ನೆಕ್ಸ್ಟು ಫ್ಲೆಕ್ಸಿಬಲ್ ಫೋಕಲ್ ಲೆಂತ್. ಓಕೆ, ನೆಕ್ಸ್ಟ್ ಫಾರ್ಮ್ಸ್ ಆ್ಯಂಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಓಕೆ, ಇದು ಏನು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಹೇಳ್ತಲ್ಲ, ಏನು ಉಲ್ಟಾ ಅಂದರೆ ಇಮೇಜ್ ಉಲ್ಟಾ ಕಂಡ್ರೆ ನಮಗೆ ಏನೋ ನಿಜವಾದ ಇಮೇಜು. ಇದು ನಿಮಗೆಲ್ಲ ಗೊತ್ತಾಗುತ್ತೆ ಅಂದರೆ ಲೆನ್ಸ್ ಚಾಪ್ಟರ್ ಗೊತ್ತಾಗುತ್ತೆ. ಲೈಟು ರಿಫ್ಲೆಕ್ಷನ್ ಇದೆಯಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ರಿಯಲ್, ಇನ್ವರ್ಟೆಡು, ವರ್ಚುವಲ್, ಎರೆಕ್ಟ್. ಅಂದರೆ ವರ್ಚುವಲ್ ಎರೆಕ್ಟ್ ಇಮೇಜು, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜು ಫಾರ್ಮ್ ಆಗುತ್ತೆ. ಕಾನ್ವೆಕ್ಸ್ ಲೆನ್ಸಲ್ಲಿ ಮತ್ತು ಕಾನ್ಕೇವ್ ಲೆನ್ಸಲ್ಲಿ ಇಮೇಜ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಸೊ ಕಾನ್ವೆಕ್ಸ್ ಅಂದರೆ ಇವೇನು ಎಲ್ಲ ರೇಸ್ಗಳು ಬಂದು ಏನೋ ಒಂದೇ ತೊಲಿ ಮರ್ಜ್ ಆಗುತ್ತೆ. ಸೊ ಮರ್ಜ್ ಆದರೆ ಎರೆಕ್ಟ್ ಅಂತ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವುದು ಕ್ರಿಸ್ಟಲ್ ಲೆನ್ಸ್. ಇದು ಮತ್ತೇನು ಕಾನ್ವೆಕ್ಸ್ ಲೆನ್ಸ್. ಯಾಕೆ ಕಾನ್ವೆಕ್ಸ್ ಲೆನ್ಸು, ಎಲ್ಲ ಇಮೇಜ್ ಬಂದು ಎಲ್ಲಿ ಬೀಳಬೇಕು, ರೆಟಿನಾ ಮೇಲೆ ಬಿದ್ದು ತಾನೇ ನಮಗೆ ಕಾಣೋದು. ಹೌದಾ? ಸೊ ರೆಟಿನಾ ಮೇಲೆ ಬಂದು ಏನೋ ಎಲ್ಲ ಇಮೇಜ್ ಅಂದರೆ ರೇಸ್ ಏನಾಗುತ್ತೆ, ಮರ್ಜ್ ಆಗುತ್ತೆ. ಲೈಟ್ ರೇಸ್ ಏನಾಗುತ್ತೆ, ಮರ್ಜ್ ಆಗುತ್ತೆ. ನೆಕ್ಸ್ಟು ಫ್ಲೆಕ್ಸಿಬಲ್ ಫೋಕಲ್ ಲೆಂತ್. ಫ್ಲೆಕ್ಸಿಬಲ್ ಫೋಕಲ್ ಲೆಂತ್ ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಹೇಳ್ತು ನೋಡಿ, ಸಿಲಿಂಡರ್ ಮಸಲ್ಸಲ್ಲಿ ಫ್ಲೆಕ್ಸಿಬಲ್ ಫೋಕಲ್ ಅಂತ ಹೇಳ್ತು ನೋಡಿ. ಈಗ ಈ ಲೆನ್ಸ್ ಏನಾಗುತ್ತೆ ಅಂದರೆ, ಈಗ ಲೆನ್ಸ್ ಹೆಂಗಂದ್ರೆ, ಈಗ ಒಂದು ಅಬ್ಜೆಕ್ಟು ದೂರ ಇರ್ತೇನೋ, ಅಬ್ಜೆಕ್ಟ್ ದೂರ ಇದ್ದು ಕಾಣುತ್ತೆ, ನೆಕ್ಸ್ಟು ಹತ್ತಿರ ಇದ್ದು ಕಾಣುತ್ತಲ್ಲ. ಅಬ್ಜೆಕ್ಟ್ ದೂರ ಇದ್ದು ಕಾಣಕ್ಕೆ ಮತ್ತು ಹತ್ತಿರ ಇದ್ದು ಕಾಣಕ್ಕೆ ಎರಡು ಒಂದೇ ಥರ ನೋಡ್ತೀವ. ಈಗ ಹತ್ತಿರ ಇದ್ರೆ ಮಾಡ್ತೀವಿ ನಾವು, ಈಗ ಈ ಥರ ಹಿಂಗೆ ನೋಡ್ತಾನೆ. ಈಗ ಸಮೀಪ ಹಿಂಗೆ ನೋಡ್ತೀವಿ, ಹೌದಾ, ಕಾಣ್ತಾ ಇಲ್ಲ ಅಂದರೆ. ಅದು ದೂರ ಇದ್ರೆ ಏನು ಮಾಡ್ತೀವಿ, ಹಿಂಗೆ ಯಾರು ಹೌದಾ ಈ ಥರ ಯಾರು ಹಿಂಗೆ ಕಾಣ್ತಾ ನೋಡ್ತೀವಲ್ವಾ. ಸೊ ದೂರ ಇದ್ದಾಗ ವಸ್ತು ಬೇರೆ ಥರ ಕಾಣುತ್ತೆ, ನೇರದ ವಸ್ತು ಬೇರೆ ಥರ ಕಾಣುತ್ತೆ. ಹೌದಾ? ಈ ದೂರ ಇದ್ದಾಗ ಏನಾಗುತ್ತೆ ಅಂದರೆ ಫೋಕಲ್ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೌದಾ? ದೂರ ಇದ್ದಾಗ ಫೋಕಲ್ ಲೆಂತ್. ನೀವು ಅನ್ಬೋದು ಸರ್ ಫೋಕಲ್ ಅಂತ ಫೋಕಲ್ ಅಂತಂದರೆ ಲೆನ್ಸ್ ಚಾಪಲ್ ಬರುತ್ತೆ. ಏನು ಲೆನ್ಸ್ ಚಾಪಲ್
ಫೋಕಲ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಕೆಂಡ್ ಇಲ್ಲೇ ತಗೊಳ್ಳಿ. ಇದನ್ನು ಕಾನ್ವೆಕ್ಸ್ ಸೆನ್ಸಾರ್, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಆಪ್ಟಿಕ್ ಸೆಂಟ್ರು, ಆಪ್ಟಿಕ್ ಸೆಂಟ್ರು. ಇಲ್ಲಿ ಯಾವ್ದಾದ್ರು ಒಂದು ನಮ್ಗೆ ಬೇಕು ಫೋಕಲ್ ಅಂತ. ಇದು ಆಪ್ಟಿಕ್ ಸೆಂಟ್ರಿಂದ ಇಲ್ಲೇನಿದೆ, ಇಲ್ಲೊಂದು F1 ಇರುತ್ತೆ ಹೌದಾ. ನೆಕ್ಸ್ಟ್ ಇಲ್ಲಿ 2 F1, ಇಲ್ಲೊಂದು F1. ಅಂದರೆ ಈ ಆಪ್ಟಿಕ್ ಸೆಂಟ್ರಿಂದ ಈ ಫೋಕಸ್ ಅಲ್ಲಿ ಡಿಸ್ಟೆನ್ಸ್ ಇರುತ್ತಲ್ಲ, ಅಂದರೆ ಆಪ್ಟಿಕ್ ಸೆಂಟ್ರಿಂದ ಫೋಕಸ್ ಡಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ಫೋಕಲ್ ಲೆಂತ್ ಇದು ಹೇಳ್ತೀವಿ. ಅಂದರೆ ಫೋಕಲ್ ಅಂತಿದ್ದು ರಿಯಲ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್. ನೆಕ್ಸ್ಟ್ ಫೋಲ್ ಅಂದ್ರೇನು, ಆಪ್ಟಿಕ್ ಸೆಂಟರ್ ಅಂದ್ರೇನು, ಇವೆಲ್ಲ ಏನಾಗುತ್ತೆ ನೀವು ಲೆನ್ಸ್ ಅಂದರೆ ಲೈಟ್ ಮತ್ತು ರಿಫ್ಲೆಕ್ಷನ್ ನೋಡಿದಾಗ ಎಲ್ಲ ಚೆನ್ನಾಗಿ ಗೊತ್ತಾಗ್ತದ. ಸೊ ಇದ್ರ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹೌದಾ, ನಾನೇನು ಮಾಡಿದೆ ಈಗ ಫೋಕಲ್ ಹೋಗ್ತಾನೆ. ಇಲ್ಲಿ ನೋಡಿ, ಅದಕ್ಕಿಂತ ಮೊದಲು ಇದೊಂದು ನೋಡಿ, ಅದು ಹೇಗೆ ನಾನು ಇದು ಸಿಲೆಕ್ಟ್ ಮೆಜರ್ಸ್ನ ಈ ಅಡ್ಡು ಅಟೆಂಡ್ ಮಾಡ್ತೀನಿ. ಇಲ್ಲಿ ನೋಡಿ, ಸಿಲೆಕ್ಟ್ ಮೆಜರ್ಸ್ ಅಂದರೆ ಇದು ಲೆನ್ಸ್ ಇರ್ತಾನೆ, ಇದೇನಿದು ಸಿಲೆಕ್ಟ್ ಮೆಜರ್ಸ್, ಏನಿದು ಇದು ಸಿಲೆಕ್ಟ್ ಮೆಜರ್ಸ್, ಇದು ಸಿಲೆಕ್ಟ್ ಮೆಜರ್ಸ್. ಈ ಸಿಲೆಕ್ಟ್ ಮೆಜರ್ಸ್ ಏನು ಮಾಡ್ತಾನೆ, ಈಗೇನು ನಮ್ಮದು ಲೆನ್ಸ್ ಇರುತ್ತಲ್ವಾ, ಲೆನ್ಸು ಹಿಂಗೆ ಬಿಗ್ ಆಗೋದು ಮತ್ತು ಲೆಂತ್ ಆಗೋದು, ಅಂದರೆ ಎಲ್ಲಾರ್ಸ್ ಆಗೋದು ಮತ್ತು ಚಿಕ್ಕದಾಗೋದು, ಎಲ್ಲಾರ್ಸ್ ಆಗೋದು ಚಿಕ್ಕದಾಗೋದು. ಅಂದರೆ ಅಬ್ಜೆಕ್ಟ್ ದೂರ ಇದ್ದಾಗ ಏನಾಗುತ್ತೆ, ತಿನ್ ಆಗುತ್ತೆ. ಅಬ್ಜೆಕ್ಟ್ ದೂರ ಇದ್ದಾಗ ತಿನ್ ಆಗುತ್ತೆ. ಅಬ್ಜೆಕ್ಟ್ ನೀರಿದ್ದಾಗ ಏನಾಗುತ್ತೆ, ದೊಡ್ಡದಾಗುತ್ತೆ. ಸೊ ಅಬ್ಜೆಕ್ಟ್ ದೂರ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮದು ಲೆನ್ಸ್ ಇರ್ತಲ್ಲ, ಲೆನ್ಸ್ ಏನಾಗುತ್ತೆ ಹಿಂಗೆ ಎಲ್ಲಾರ್ಸ್ ಆಗುತ್ತೆ. ಸೊ ಎಲ್ಲಾರ್ಸ್ ಆದಾಗ ಸ್ವಲ್ಪ ತಿನ್ ಆದಾಗ ದೂರಿನ ವಸ್ತು ಏನಾಗುತ್ತೆ ನಮಗೆ ಕಾಣುತ್ತೆ, ದೂರಿನ ವಸ್ತು ಏನಾಗುತ್ತೆ ಕಾಣುತ್ತೆ. ಅಂದರೆ ಅಂದರೆ ತಿನ್ ಆದಾಗ ಪವರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಪವರ್ ಕಡಿಮೆ ಆದರೆ ಫೋಕಲ್ ಅಂತೂ ಜಾಸ್ತಿ ಆಗುತ್ತೆ. ಈ ಫಾರ್ಮುಲಾ ನೆನಪಿದೆ ನಿಮಗೆ, P = 1/f. 1/f. F ಅಂದರೆ ಫೋಕಲ್ ಲೆಂತ್, ಪವರ್. ಅಂದರೆ ಈಗ ನಾವು ಕ್ರಿಸ್ಟಲ್ ಲೆನ್ಸ್ ಏನಾಗುತ್ತೆ ಅಂದರೆ, ಈ ಕ್ರಿಸ್ಟಲ್ ಲೆನ್ಸ್ ತಾನೆ, ಅಂದರೆ ಇದು ಈಗ ಲೆನ್ಸ್ ಇದೆಯಲ್ವಾ, ಲೆನ್ಸು ಥಿನ್ ಆದರೆ ಫೋಕಲ್ ಲೆಂತ್ ಏನಾಗುತ್ತೆ ನಾವು ದೂರ ನೋಡ್ಬೋದು, ಫೋಕಲ್ ಅಂತೂ ಜಾಸ್ತಿ ಆಗುತ್ತೆ. ಅದೇ ಈ ಲೆನ್ಸು ಪವರ್ ಅಂದರೆ ಪವರ್ ಜಾಸ್ತಿ ಅಂದರೆ ಬಿಗ್ ಆಗಿದೆ. ಸೊ ಪವರ್ ಜಾಸ್ತಿ ಇತ್ತು, ಪವರ್ ಜಾಸ್ತಿ ಅಂದರೆ ಫೋಕಲ್ ಅಂತೂ ಕಡಿಮೆ ಆಗಬೇಕು. ಯಾಕಂದರೆ ಆ ಕಡೆ ಫಾರ್ಮುಲಾ P = 1/f. ಅಂದರೆ ಪ್ರಿನ್ಸಿಪಲ್ ಅಂದರೆ ಪವರ್ ಇಸ್ ಇನ್ವರ್ಸ್ ಅಂದರೆ ಇರ್ರಿವರ್ಸಿಬಲ್ ಅಥವಾ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಅಂದರೆ ಪವರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಫೋಕಲ್ ಲೆಂತ್. ಅಂದರೆ ಈ ಪವರ್ ಮತ್ತು ಅಂದರೆ ಪವರ್ ಜಾಸ್ತಿ ಆದರೆ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆದರೆ ಪವರು ಕಡಿಮೆ ಆಗುತ್ತೆ. ಸೊ ನಾನು ಹೇಳ್ದಲ್ಲ ಇಲ್ಲಿ ನೋಡಿ, ಫ್ಲೆಕ್ಸಿಬಲ್ ಆ್ಯಂಡ್ ಫೋಕಲ್ ಲೆಂತ್. ಈ ಫ್ಲೆಕ್ಸಿಬಲ್ ಫೋಕಲ್ ಲೆಂತ್ ಉಪಯೋಗ ಇದಕ್ಕೆ ಅಂದರೆ ಎದಕ್ಕೆ ಉಪಯೋಗ ಇರುತ್ತಂದರೆ, ಅಬ್ಜೆಕ್ಟು ನಿಯರ್ ಇತ್ತಂದರೆ ಆ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ, ಅಬ್ಜೆಕ್ಟ್ ದೂರ ಇದ್ದರೆ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಇತ್ತಂದರೆ ಲೆನ್ಸ್ ಏನಾಗಬೇಕು ತಿನ್ ಆಗಬೇಕು, ಫೋಕಲ್ ಲೆಂತ್ ಕಡಿಮೆ ಇತ್ತಂದರೆ ಲೆನ್ಸ್ ಏನಾಗಬೇಕು ದಪ್ಪ ಆಗಬೇಕು. ಸೊ ಸಿಂಪಲ್, ಲೆನ್ಸ್ ದಪ್ಪ ಆದರೆ ಫೋಕಲ್ ಲೆಂತ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಲೆನ್ಸು ತಿನ್ ಆದರೆ ತಿನ್ ಎಲ್ಲ ಏನಾಗುತ್ತೆ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ನಾವು ದೂರ ಅಬ್ಜೆಕ್ಟ್ ನೋಡ್ಬೇಕಂದ್ರೆ ಲೆನ್ಸು ತಿನ್ ಆಗಬೇಕು, ನೇರ್ ಅಬ್ಜೆಕ್ಟ್ ನೋಡ್ಬೇಕಂದ್ರೆ ಲೆನ್ಸು ದಪ್ಪ ಆಗಬೇಕು. ಓಕೆ, ಇವೆರಡು ಪಾಯಿಂಟು ವೆರಿ ಇಂಪಾರ್ಟೆಂಟ್. ಹೇಳ್ದು ಸಿಲೆಕ್ಟ್ ಮೆಜರ್ಸ್ ಮಾಡ್ತಾರೆ, ಅಡ್ಜಸ್ಟ್ ದ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್. ಅಂದರೆ ಫೋಕಲ್ ಲೆಂತ್ ದೊಡ್ಡದಾಗೋದು ಮತ್ತು ಚಿಕ್ಕದಾಗೋದು ಮಾಡ್ತಲ್ಲ, ಆ ದೊಡ್ಡದಾಗೋದು ಮತ್ತು ಚಿಕ್ಕದಾಗ ಕಂಟ್ರೋಲ್ ಮಾಡಿದ್ರೆ ಸಿಲೆಕ್ಟಿವ್ ಮೆಜರ್ಸ್. ಇಲ್ಲಿದೆ ಈ ಸಿಲೆಕ್ಟಿವ್ ಮೆಜರ್ಸು, ಇದು ಲೆನ್ಸ್. ಈ ಲೆನ್ಸು ದೊಡ್ಡದಾಗೋದು ಅಂದರೆ ಇದು ಲೆನ್ಸು ದೊಡ್ಡದಾಗೋದು, ನೆಕ್ಸ್ಟು ಚಿಕ್ಕದಾಗೋದು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಅಂದರೆ ಸಪೋರ್ಟ್ ಕೊಡೋದು ಸಿಲೆಕ್ಟಿವ್ ಮೆಜರ್ಸ್. ಓಕೆ, ಬರುತ್ತಾ? ಒಂದು ಕ್ರಿಸ್ಟಲ್ ಲೆನ್ಸ್, ನೆಕ್ಸ್ಟು ಸಿಲೆಕ್ಟಿವ್ ಮೆಜರ್ಸ್. ಇವೆರಡು ಪಾಯಿಂಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದು, ನೆಕ್ಸ್ಟ್ ಏನು ನೋಡೋದು ಅಂದರೆ, ನೆಕ್ಸ್ಟ್ ನೋಡೋದು ಈಗ ಸಿಲೆಕ್ಟಿವ್ ಮೆಜರ್ಸ್ ಮತ್ತು ಫೋಕಲ್ ಲೆಂತ್. ಅದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ರೆಟಿನಾ ವೆರಿ ಇಂಪಾರ್ಟೆಂಟು. ರೆಟಿನಾ ಹೇಳಿದ್ರು ನಾನು ಅವಾಗ ಹೇಳ್ತಿದ್ದೆ ನಾನು, ಇದು ಕಾರ್ನ ನೋಡುತ್ತೆ, ಪಪಲ್ಸ್ ಏನು ಮಾಡುತ್ತೆ ಅಡ್ಜಸ್ಟ್ ಮಾಡುತ್ತೆ. ನೆಕ್ಸ್ಟ್ ಐರಿಸ್ ಎಷ್ಟು ಬೇಕಷ್ಟು ಅಮೌಂಟು ಐರಿಸ್ ಏನು ಮಾಡುತ್ತೆ, ಇದಕ್ಕೆ ಪಪಲ್ಸ್ಗೆ ಸಪೋರ್ಟ್ ಮಾಡುತ್ತೆ. ಪಪಲ್ಸ್ ಏನು ಮಾಡುತ್ತೆ, ಎಷ್ಟು ಬೇಕಷ್ಟು ಲೈಟ್ ಬಿಡುತ್ತೆ. ಲೈಟ್ ಬಿಡ್ತಾ ಎದ್ರ ಮೇಲೆ ಬಿಡುತ್ತೆ, ಲೆನ್ಸ್ ಮೇಲೆ. ಯಾವ ಲೆನ್ಸ್ ಮೇಲೆ? ಕ್ರಿಸ್ಟಲ್ ಲೆನ್ಸ್ ಮೇಲೆ. ಹೌದಾ, ಈ ಕ್ರಿಸ್ಟಲ್ ಲೆನ್ಸ್ ಮೇಲೆ ಅದ್ರ ಮೇಲೆ ಕ್ರಿಸ್ಟಲ್ ಲೆನ್ಸ್. ಏನಿದು ಕ್ರಿಸ್ಟಲ್ ಲೆನ್ಸು. ಈ ಲೆನ್ಸ್ ಮೇಲೆ ಬಿದ್ದಾಗ ಏನಾಗುತ್ತದೆ, ಲೈಟ್ ರೇಸ್ ಅದ್ರ ಮೇಲೆ ಬರ್ತಂದ್ರೆ ರೆಟಿನಾ ಮೇಲೆ. ಎದ್ರ ಮೇಲೆ ನಾನು ಅವಾಗಿಂದ ಹೇಳ್ತಿದ್ದೆ ರೆಟಿನಾ. ಇದೆ ನೋಡಿ, ಇದೇನಿದು ರೆಟಿನಾ. ಇದೆ ಏನಿದು ರೆಟಿನಾ. ಹೌದಾ, ಇದೇನಿದು ಇದೇನಿದು ರೆಟಿನಾ ಇದೆ. ಹೌದಾ, ಈ ರೆಟಿನಾ ಮೇಲೆ ಏನು ಮಾಡ್ತಾನೆ ಇಮೇಜ್ ಅಂದರೆ, ಈ ರೆಟಿನಾ ಮೇಲೆ
ಈ ರೆಟಿನಾ ಮೇಲೆ ಇಮೇಜ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಯಾವ ಥರ ಇಮೇಜ್ ಫಾರ್ಮೇಷನ್ ಆಗುತ್ತೆ? ಆಬ್ಜೆಕ್ಟ್ ಸೀದಾ ಆಯ್ತಾ, ಸೊ ರೆಟಿನಾ ಮೇಲೆ ಏನಾಗುತ್ತೆ ಆಬ್ಜೆಕ್ಟು ಉಲ್ಟಾ ಕಾಣುತ್ತೆ. ಮನುಷ್ಯ ಸೀದಾ ಇದನ್ನ ಅವ್ನು ನಮ್ಗೆ ಸೀದಾ ಕಾಣ್ತವನ, ಸೊ ಸೀದಾ ಕಾಣ್ತವಂದ್ರೆ ನಮ್ಮ ರೆಟಿನಾ ಮೇಲೆ ಮನುಷ್ಯ ಏನಾಗವನೆ ತಲೆ ಕೆಳಗೆ ಕಾಲ ಮೇಲೆ ಬಂದೈತೆ. ಅಬ್ಜೆಕ್ಟ್ ಇದೆ ಸ್ವಲ್ಪ ನೋಡಿ, ಯಾರು ನಮ್ಗೆ ಕಾಣ್ತಾ ಇದ್ದಾರ ಅವ್ರು ನಮ್ಗೆ ಏನು ರೆಟಿನಾ ಮೇಲೆ ಹೆಂಗಿದ್ದಾರೆ, ತಲೆ ಕೆಳಗಿದೆ ಕಾಲು ಮೇಲಿದೆ, ಬಟ್ ಕಾಣೋದು ತಲೆ ಮೇಲೆ ಕಾಲು ಕೆಳಗೆ. ಹೌದಾ? ಇವೆರಡು ಏನಾಗುತ್ತೆ ಡಿಫ್ರೆನ್ಸ್ ಆಗುತ್ತೆ. ರೆಟಿನಾ ಮೇಲೆ ಬೆಳೆದ್ರೆ ಉಲ್ಟಾ ಬೀಳಬೇಕು, ಅಂದರೆ ಉಲ್ಟಾ ಬಿದ್ದರೆ ಮಾತ್ರ ನಮಗೆ ಸೀದಾ ಅಬ್ಜೆಕ್ಟು ಕಾಣುತ್ತೆ. ಹೌದಾ? ಇದೇನಿದು ಏನನ್ನು ಹೇಳಿದ್ರೆ ನಾವು ರೆಟಿನಾ, ಈ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಈ ನೆಕ್ಸ್ಟ್ ನೋಡಿ ಏನು ಇಂಪಾರ್ಟೆಂಟ್ ಅಂದರೆ, ಈ ರೆಟಿನಾ ಬಂತ, ರೆಟಿನಾ ಆದಮೇಲೆ ಇಲ್ಲಿ ಇನ್ನೊಂದು ಬರ್ತದೆ. ರೆಟಿನಾದಲ್ಲಿ ಫೋಟೋ ಸೆನ್ಸಿಟಿವ್ ಲೈಟ್ ಅಂದರೆ ಫೋಟೋ ಸೆನ್ಸಿಟಿವ್ ಲೈಟ್. ಈ ಫೋಟೋ ಸೆನ್ಸಿಟಿವ್ ಲೈಟ್ ಏನು ಬರ್ತದೆ, ಈ ಫೋಟೋ ಸೆನ್ಸಿಟಿವ್ ಲೈಟಲ್ಲಿ 2 ಟೈಪ್ಸ್ ಬರ್ತದೆ. ಈ ಫೋಟೋ ಅಂದರೆ ಸ್ಮಾಲ್ ಫೋಟೋ ಸೆನ್ಸಿಟಿವ್ ಏನೋ ಇರ್ತವೆ. ಅಂದರೆ ಎದಕ್ಕೆ ಇರ್ತವೆ ಅಂದರೆ, ನಾವು ಇಮೇಜ್ ನೋಡಿದಾಗ ಅಂದರೆ ಅಬ್ಜೆಕ್ಟ್ ನೋಡಿದಾಗ ಅದು ಅಬ್ಜೆಕ್ಟನ್ನು ಬೆಳಕೇನು ಜಾಸ್ತಿ ಇದೆಯಾ, ಬೆಳಕು ಕಮ್ಮಿ ಇದೆಯಾ, ಇನ್ನೂ ಬ್ರೈಟ್ನೆಸ್ ಜಾಸ್ತಿ ಮಾಡೋಕೆ, ಇನ್ನೂ ಬ್ರೈಟ್ನೆಸ್ ಕಡಿಮೆ ಮಾಡೋಕ್ಕಂತೇಳಿ ಹೇಳ್ಕೊಡ್ತೀವಿ. ಅದು ಫೋಟೋ ಸೆನ್ಸಿಟಿವ್ ಲೈಟ್. ಈ ಫೋಟೋ ಸೆನ್ಸಿಟಿವ್ ಲೈಟಲ್ಲಿ ಏನಿರುತ್ತೆ ಅಂದರೆ ರಾಡ್ಸ್ ಆ್ಯಂಡ್ ಕೋನ್ಸ್. ಏನು ರಾಡ್ಸ್ ಆ್ಯಂಡ್ ಕೋನ್ಸ್, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್. ರಾಡ್ಸ್ ಆ್ಯಂಡ್ ಕೋನ್ಸ್ ಅಂದರೆ ಇದ್ರೆ ಮಾತ್ರ ನಮಗೆ ಏನಾಗುತ್ತೆ ಹೊರಗಾಗುತ್ತೆ. ರಾಡ್ಸ್ ಮತ್ತು ಕೋನ್ಸ್ ಏನು ಹೆಲ್ಪ್ ಮಾಡ್ತಂದ್ರೆ, ಈ ರಾಡ್ಸ್ ಅಂದರೆ ನಾವು ಏನು ನೋಡ್ತಿರ್ತೀವ, ಓಕೆ ಅಬ್ಜೆಕ್ಟ್ ನೋಡ್ಬೇಕಾದ್ರೆ ನಾವು ಅಂದರೆ 2 ಟೈಪ್ಸ್. ಒಂದು ಅಬ್ಜೆಕ್ಟು ಕತ್ತಲಲ್ಲಿ ಬೇರೆ ಕಾಣುತ್ತೆ, ನೆಕ್ಸ್ಟು ಹಗಲಲ್ಲಿ ಬೇರೆ ಕಾಣುತ್ತೆ. ಈಗ ನೋಡಿ ಕತ್ತಲಲ್ಲಿ ಏನು ಕಾಣುತ್ತೆ, ನಾಯಿ ಕಾಣುತ್ತೆ, ಬೆಕ್ಕು ಕಾಣುತ್ತೆ, ಹೌದಾ ಕತ್ತಲಲ್ಲಿ ಕಾಣುತ್ತೆ, ಆ ಮನುಷ್ಯರು ಕಾಣ್ತಾರೆ. ಬಟ್ ಒಂದಿಷ್ಟು ಅಬ್ಜೆಕ್ಟ್ ನಮಗೆ ಅಬ್ಜೆಕ್ಟು ಕಾಣೋಕ್ಕೆ ಆಗಲ್ಲ. ಸೊ ಈ ಅಬ್ಜೆಕ್ಟ್ ಕಾಣೋದು ಆಗಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಟಾರ್ಚ್ ಹಾಕ್ತೀವಿ. ಟಾರ್ಚ್ ಹಾಕಿದಾಗ ಕಾಣುತ್ತಾ? ಸೊ ನಾವು ಕತ್ತಲಲ್ಲಿ ಅಬ್ಜೆಕ್ಟ್ ನೋಡೋದಕ್ಕೆ ಏನು ಮಾಡ್ತಾರೆ, ರಾಡ್ಸ್. ಏನು ರಾಡ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ನೈಟಲ್ಲಿ ನಾವು ಅಬ್ಜೆಕ್ಟ್ ನೋಡ್ಬೇಕಾದ್ರೆ ರಾಡ್ಸ್ ಇಸ್ ವೆರಿ ಹೆಲ್ಪ್ಫುಲ್. ರಾಡ್ಸ್ ಯಾವುದು ನೋಡಿ, ವಿಷನ್ ಇನ್ ಲೋ ಲೈಟ್ ಅಂದರೆ ಲೈಟ್ ಇಂಟೆನ್ಸಿಟಿ ಕಡಿಮೆ ಇರುತ್ತೆ, ಕತ್ಲ ಲೈಟ್ ಇಂಟೆನ್ಸಿಟಿ ಕಡಿಮೆ ಇರುತ್ತಾ. ಸೊ ಕತ್ಲ ಲೈಟ್ ಇಂಟೆನ್ಸಿಟಿ ಕಡಿಮೆ ಇದ್ದರೆ ನಮಗೆ ಅಬ್ಜೆಕ್ಟು ಕರೆಕ್ಟಾಗಿ ಫಾರ್ಮೇಷನ್ ಆಗಲ್ಲ. ಬಟ್ ಯಾವುದು ಅಬ್ಜೆಕ್ಟ್ ಏನು ಮಾಡ್ತೀವಿ, ಸ್ವಲ್ಪ ಗೋಚರ ಆಗುತ್ತಾ. ಸೊ ಗೋಚರಕ್ಕೆ ಹೆಲ್ಪ್ ಮಾಡಿದೆ ಅದು ರಾಡ್ಸ್. ಹೌದಾ? ನೆಕ್ಸ್ಟ್ ನೋಡಿ ಬೆಳಿಗ್ಗೆನೂ ಅಬ್ಜೆಕ್ಟ್ ಕ್ಲಿಯರಾಗಿ ಕಾಣುತ್ತೆ, ಹಂಗೆ ದಪ್ಪ ಕಾಣ್ತಾನೆ, ಸೊಟ್ಟ ಕಾಣ್ತಾನೆ, ತಿನ್ನು ಫ್ಯಾಟ್. ಓಕೆ, ಇದ್ಯಾವ್ದು ಹೆಲ್ಪ್ ಆಗುತ್ತೆ, ಕೋನ್ಸ್ ಹೆಲ್ಪ್ ಫಾರ್ ವಿಷನ್ ಇನ್ ಹೈಲೈಟ್, ಕಲರ್ ವಿಷನ್. ಇದೊಂಥರ ರಾಡ್ಸ್ ಏನೋ 90s ಟಿವಿ ಇತ್ತಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು, ಆ ಥರ. ಇದು ಕೋನ್ಸು ಈಗಿಂದು LED TV 4K HD ಬರ್ತಲ್ಲ, ಸೊ ಆ ಥರ ಯಾವುದು ಕೋನ್ಸು. ಈ ಕೋನ್ಸನ್ನು ಬೆಳಗಡೆ ಕಲರ್ ವಿಷನ್ಸ್ ಪ್ಲಸ್ ನಮ್ಮದು ಕಲರ್ಫುಲ್ ಆಗಿ ಲೈಟು ಕಾಣುತ್ತೆ. ಹೌದಾ? ರಾಡ್ಸ್ ಕೋನ್ಸು ಓಕೆ. ಇದೇ ಮಾಡ್ತಾರೆ ರಾಡ್ಸ್ ಕೋನ್ಸ್ ಅಂದರೆ ಈ ಫೋಟೋ ಸೆನ್ಸಿಟಿವ್ ಸೆಲ್ಸ್ ಅಂದರೆ ಫೋಟೋ ಸೆನ್ಸಿಟಿವ್ ಅಂದರೆ ಇಲ್ಲಿಂದ ಯಾವ ಎನರ್ಜಿ, ಲೈಟ್ ಎನರ್ಜಿ ಬಿಡ್ತೇನೋ, ಲೈಟ್ ಎನರ್ಜಿ ಹೌದಾ. ಈ ಲೈಟ್ ಎನರ್ಜಿಯಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿದೆ ಅದು ರಾಡ್ಸ್ ಆ್ಯಂಡ್ ಕೋನ್ಸ್. ಏನು ರಾಡ್ಸ್ ಆ್ಯಂಡ್ ಕೋನ್ಸ್, ದೀಸ್ ಆರ್ ಕಾಲ್ಡ್ ಫೋಟೋ ಸೆನ್ಸಿಟಿವ್ ಲೈಟ್. ಏನು ಫೋಟೋ ಸೆನ್ಸಿಟಿವ್ ಲೈಟ್. ಇದೇ ಅವ್ರು ಏನು ಹೆಲ್ಪ್ ಮಾಡ್ತಾರೆ ನಮಗೆ ನೋಡಿ, cells gets activated when light falls on them and generates electrical signals. These are the functions of photoelectric signals. ಸೊ ಇದೇನು ರಾಡ್ಸ್ ಆ್ಯಂಡ್ ಕೋನ್ಸ್ ಮಾಡ್ತಾರೆ, ಯಾವಾಗ ಒಂದು ಅಬ್ಜೆಕ್ಟ್ ಅಥವಾ ಲೈಟ್ ರೇಸ್ ಪಾಸ್ ಆದಾಗ, ಸೊ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಸಿಗ್ನಲ್ಸ್. ಈ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಏನು ಮಾಡುತ್ತೆ, ನಮಗೆ ಬ್ರೈನಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು, ಬ್ರೈನಿಗೆ ಹೋಗ್ಬೇಕು. ಈ ಬ್ರೈನಿಗೆ ಹೆಂಗೆ ಹೋಗುತ್ತಂದರೆ ಬಂದು ನೋಡಿ ಆಪ್ಟಿಕ್ ನರ್ವ್. ಈ ಆಪ್ಟಿಕ್ ನರ್ವ್ ಕೆಲಸ ಏನೇ ಇಲ್ಲ, ನಥಿಂಗ್, ನನ್ ಆಫ್ ದಿಸ್ ವರ್ಕ್. ಏನು ಜಸ್ಟ್ ಏನು ಮಾಡ್ತಾನೆ, ಬಂತ ಲೈಟ್ ರೇಸು ಬಂತು ಬಿತ್ತು, ಫೋಟೋ ಸೆನ್ಸಿಟಿವ್ ಸೆಲ್ಸ್ ಏನು ಮಾಡ್ತಾನೆ, ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕನ್ವರ್ಟ್ ಮಾಡುತ್ತೆ. ಸೊ ಏನಿಲ್ಲ ಆಪ್ಟಿಕ್ ನರ್ವ್, ಓಕೆ ಸೆಂಡ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಟು ಎಲ್ಲಿಗೆ, ಬ್ರೈನಿಗೆ ಏನು ಮಾಡ್ತೇವೆ, ಕಳಿಸ್ಕೊಡ್ತೇವೆ. ಸೊ ಇದು ಫಂಕ್ಷನು ಆಪ್ಟಿಕ್ ನರ್ವ್. ನೋಡಿ ಜಸ್ಟ್ ಸೆನ್ಸ್ ಸಿಗ್ನಲ್ ಟು ದ ಬ್ರೈನ್. ಏನು ಸೆನ್ಸ್ ಸಿಗ್ನಲ್ ಟು ದ ಬ್ರೈನ್ ನರ್ವ್ ಫೈಬರ್. ನೆಕ್ಸ್ಟ್ ಏನು ಮಾಡ್ತಂದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಏನು ಒಂದು ನಾನು ಇದು ಹೇಳಿದೆ, ಯಾವ ಪಾರ್ಟ್ ಹೇಳಿದ್ರೆ ಐ ಥಿಂಕ್ ಟ್ರಾನ್ಸ್ಪೋರ್ಟೇಷನು ಬರುತ್ತೆ. ಅದು ಲೈಫ್ ಪ್ರೊಸೆಸ್ಸಲ್ಲೇನು ಯಾವುದೊಂದು ಒಂದು ಬ್ಲೂ ಮತ್ತು ರೆಡ್, ಹೌದಾ, ಬ್ಲೂ ಮತ್ತು ರೆಡ್ ನರ್ವ್ಸ್ ಬರ್ತದೆ. ಇಲ್ಲಿ 2 ಟೈಪ್ಸ್ ನರ್ವ್ಸ್ ಇರುತ್ತೇನೋ, ಇಲ್ಲಿ 2 ಟೈಪ್ಸ್ ನರ್ವ್ಸ್. ಒಂದು ಬ್ಲೂ ಅಂದರೆ ಒಂದು ಬ್ಲೂ ಇರುತ್ತೆ, ಒಂದು ಬ್ಲೂ, ಇನ್ನೊಂದು ಹೇಳ ಬ್ಲೂ ರೆಡ್ ಏನು ಮಾಡುತ್ತೆ ಅಂದರೆ ಬ್ಲೂ ಏನು ಅದು ಬ್ಲೂ ಗ್ರೀನ್. ಓಕೆ, ಬ್ಲೂ ಏನು ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಬ್ಲಡ್ಡು. ರೆಡ್ ಏನು ಮಾಡುತ್ತೆ, ಆಕ್ಸಿಡೇಟ್ ಬ್ಲಡ್ಡು. ಅಂದರೆ ನಮ್ಗೆ ಐಗೂ ಬ್ಲಡ್ ಸಪ್ಲೈ ಆಗಬೇಕಾ, ಸೊ ರೆಡ್ ನರ್ವ್ಸ್ ಏನು ಮಾಡುತ್ತೆ, ಆಕ್ಸಿಡೇಟ್ ಬ್ಲಡ್ ಸಪ್ಲೈ ಮಾಡುತ್ತೆ. ಬ್ಲೂ ಏನು ಮಾಡುತ್ತೆ, ಇಲ್ಲಿದೆ ನಮ್ಮದು, ಇಲ್ಲಿದು ಕಾಣ್ತಲ್ಲಪ್ಪ ಗ್ರೀನ್ ಇದೆಯಲ್ಲ, ಅದು ಗ್ರೀನ್ ಲೇಯರ್ಸ್ ಇರ್ತಾನೆ.
ಇದೇ ಥರ ಅಲ್ಲೂ ನಮ್ಮದು ಏನೋ ಅಂದರೆ ಐಸಲ್ಲಿ ಇರುತ್ತೆ. ಮತ್ತು ಬೇಕಾ ಇಲ್ಲೂ ಬ್ಲಡ್ ಸಪ್ಲೈ ಬೇಕಾ, ಸೊ ಇದು ಕೆಲಸ ಮಾಡ್ತೇವೆ. ನೆಕ್ಸ್ಟ್ ನೋಡಿ, ಸೊ ಆಯಿತಾ, ಆಪ್ಟಿಕ್ ನರ್ವ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ಬರೋದೆ ಅಕ್ವಸ್ ಹ್ಯೂಮರ್ ಮತ್ತು ವಿಟ್ರಸ್ ಹ್ಯೂಮರ್. ಸೊ ಫಸ್ಟ್ ಏನು ನೋಡಿದ್ವಿ ನಾವು, ಓಕೆ ಒಂದ್ಸತಿ ಗ್ಲ್ಯಾನ್ಸ್ ಮಾಡಿದ್ವಿ. ಫಸ್ಟ್ ನೋಡಿದ್ವಿ ಕಾರ್ನಿಯಾ, ಏನೋ ಓಪನಿಂಗ್ ಇರ್ತು, ಕಾರ್ನಿಯಾ ಮಾಡುತ್ತೆ, ಲೈಟನ್ನು ಒಳಗೆ ಬಿಡುತ್ತೆ. ಹೌದಾ, ಕಾರ್ನಿಯಾ ಆದಮೇಲೆ ಏನು ಬರುತ್ತೆ ಪಪಿಲ್ಸ್ ಏನೋ ಬಾಲ್, ಓಪನಿಂಗ್ ಲೇಯರ್ ಆಫ್ ದಿ ಐ, ಅಂದರೆ ಓಪನಿಂಗ್ ಲೇಯರ್ ಆಫ್ ದಿ ಐ. ನೆಕ್ಸ್ಟ್ ಈ ಪಪಿಲ್ಸ್ ಏನು ಮಾಡುತ್ತೆ, ನಮ್ಮ ಕಣ್ಣೊಳಗೆ ಎಷ್ಟು ಬೆಳಗಬೇಕು, ಎಷ್ಟು ಬೆಳಗಬೇಕು, ಯಾವ ಥರ ನೋಡಬೇಕು, ಅಂದರೆ ನೋಡೋದಕ್ಕೆ ಎಷ್ಟು ಬೇಕಷ್ಟು ಹೆಲ್ಪು ಮಾಡ್ತೆ, ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಹೌದಾ, ಬೆಲ್ ಅನ್ನೋ ಲೈಟನ್ನು ಎಷ್ಟು ಲೈಟ್ ಬೇಕಷ್ಟು ತೊಗೊಳ್ತಾ. ನೆಕ್ಸ್ಟ್ ಇದಾದಮೇಲೆ ಐರಿಸ್. ಈ ಐರಿಸ್ ಏನಿಲ್ಲ, ಸಿಂಪಲ್ ಕೆಲಸ ಇಲ್ಲ, ಪಪಿಲ್ನ ದೊಡ್ಡ ಮಾಡೋದು, ಪಪಿಲ್ನ ಸಣ್ಣ ಮಾಡೋದು. ಓಕೆ, ಇದು ಐರಿಸ್ ಅಂದರೆ ಕಂಟ್ರೋಲ್ಸ್ ದ ಸೈಜ್ ಆಫ್ ದಿ ಪಪಿಲ್ಸ್. ಸೊ ಐರಿಸ್ ಆದಮೇಲೆ ಏನು ನೋಡಿದ್ವಿ ನಾವು, ಸಿಲೇಟ್ರಿ ಮಸಲ್ಸ್. ಅದಕ್ಕಿಂತ ಮೊದಲು ಮೇನ್ ಇಂಪಾರ್ಟೆಂಟು ಯಾವುದು, ಕ್ರಿಸ್ಟಲ್ ಲೆನ್ಸ್. ಕ್ರಿಸ್ಟಲ್ ಲೆನ್ಸ್ ಅಂತ ಏನು ಮಾಡುತ್ತೆ, ರೇಸ್ ಬರುತ್ತೆ. ಆ ರೇಸ್ ನಾವು ಇದು ಎದ್ರ ಮೇಲೆ ಇರುತ್ತೆ, ರೆಟಿನಾ ಮೇಲೆ. ಬ್ಯಾಕ್ ಗ್ರೌಂಡ್ ಸ್ಕಿನ್ ಏನಂತೀವಿ ನಾವು, ರೆಟಿನಾ ಮೇನ್ ಇಂಪಾರ್ಟೆಂಟ್. ಇಮೇಜ್ ಫಾರ್ಮ್ ಆಗಿದೆ ರೆಟಿನಾ ಮೇಲೆ. ರೆಟಿನಾ ಇಸ್ ಆಲ್ಸೋ ಲೈಕ್ ಎ ಸ್ಕ್ರೀನ್, ಅಂದರೆ ಅದು ಲೆನ್ಸ್. ಅಂದರೆ ಈಗ ನೋಡಿ ಪ್ರೊಜೆಕ್ಟ್ರ ಅದು ರೇಸ್ ಬರುತ್ತಲ್ಲ, ಇದೇನದು ಅದೇನು ಇದು ಲೈಟ್ ರೇಸ್ ಬರುತ್ತಲ್ಲ, ಅದು ಲೆನ್ಸ್ ಇದ್ದಂಗೆ. ಇದು ಏನು ಪ್ರೊಜೆಕ್ಟ್ರ್ ಏನು ರೆಟಿನಾ ಇದ್ದಂಗೆ. ಅಲ್ಲಿ ಯಾವ ಥರ ರೇಸ್ ಬರುತ್ತೆ ಆ ಥರ ಇಲ್ಲಿ ಇಮೇಜು ಫಾರ್ಮೇಷನ್ ಆಗುತ್ತೆ. ಸೊ ಅದೇ ಥರ ನಾವು ಅಂದರೆ ಲೆನ್ಸ್ ಏನಾಗುತ್ತೆ, ಸೀದಾ ಕಂಡ್ರೆ ಇಲ್ಲಿ ಉಲ್ಟಾ ಇಮೇಜ್ ಏನೋ ರೆಟಿನಾ ಮೇಲೆ ಉಲ್ಟಾ ಇಮೇಜು ಫಾರ್ಮೇಷನ್ ಆಗುತ್ತೆ. ಹೌದಾ, ಸೊ ಇಷ್ಟು ನೋಡ್ತೀವಿ ನಾವು. ನೆಕ್ಸ್ಟು ಸಿಲೇಟ್ರಿ ಮಸಲ್ಸ್ ಆಯಿತು, ಕ್ರಿಸ್ಟಲ್ ಲೆನ್ಸ್ ಆಯಿತು. ನೆಕ್ಸ್ಟು ಆಪ್ಟಿಕ್ ನರ್ವ್ ಏನು ಮಾಡ್ತಾರೆ, ಫೋಟೋ ಸೆನ್ಸಿಟಿವ್ ಸೆಲ್ಸ್ ಏನು ಮಾಡ್ತಾರೆ, ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಕನೆಕ್ಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಸಿಗ್ನಲ್ ತೊಗೊಂಡೋಗಿ ಬ್ರೈನಿಗೆ ಕಳಿಸುತ್ತೆ. ಯಾವ್ದು ಕಳಿಸುತ್ತೆ, ಆಪ್ಟಿಕ್ ನರ್ವ್ ಕಳಿಸುತ್ತೆ. ನೆಕ್ಸ್ಟ್ ನೋಡೋಣ ಅಕ್ವಸ್ ಹ್ಯೂಮರ್ ಮತ್ತು ವಿಟ್ರಸ್ ಹ್ಯೂಮರ್. ಏನೋ ಅಕ್ವಸ್ ಹ್ಯೂಮರು, ವಿಟ್ರಸ್ ಹ್ಯೂಮರ್. ಇದು ನೋಡಿ, ಅಕ್ವಸ್ ಹ್ಯೂಮರ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಅಕ್ವಸ್ ಹ್ಯೂಮರ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ವಿಟ್ರಸ್ ಹ್ಯೂಮರು ಬ್ಯಾಕ್ ಆಫ್ ದಿ ಕ್ರಿಸ್ಟಲ್ ಲೆನ್ಸ್. ಅಂದರೆ ಕ್ರಿಸ್ಟಲ್ ಲೆನ್ಸ್ ಹಿಂದ್ಗಡೆ ಏನಿರುತ್ತೆ, ವಿಟ್ರಸ್ ಹ್ಯೂಮರ್ ಇರ್ತೇವೆ. ಕ್ರಿಸ್ಟಲ್ ಹಿಂದ್ಗಡೆ ವಿಟ್ರಸ್ ಹ್ಯೂಮರ್. ನೆಕ್ಸ್ಟ್ ಇನ್ನೊಂದು ವೇಟ್ ಇನ್ನೊಂದು ನೋಡೋದಾದ್ರೆ ಇದೇ ಮಾಡಿದ್ವಿ. ಇಲ್ಲಿ ನೋಡಿ ರೆಟಿನಾ ಓಕೆ, ರೆಟಿನಾ ಇದೆ, ಆಪ್ಟಿಕ್ ನರ್ವ್ ಇದೆ. ಈ ಕ್ರಿಸ್ಟಲ್ ಲೆನ್ಸ್ ಎಲ್ಲಿರುತ್ತೆ, ಸೊ ಹೌದಲ್ವಾ, ಕ್ರಿಸ್ಟಲ್ ಲೆನ್ಸ್ ಎಲ್ಲಿರುತ್ತೆ ಅಂದರೆ ಎಲ್ಲಿ, ರೆಟಿನಾ ಮುಂದ್ಗಡೆ ಮತ್ತು ಇದೇನಿದು ನಮ್ಮದು ಐರಿಸ್ ಹಿಂದ್ಗಡೆ ಇದೆ. ಐರಿಸ್ ಹಿಂದ್ಗಡೆ ಮತ್ತು ರೆಟಿನಾ ಮುಂದ್ಗಡೆ ಏನಿರುತ್ತೆ, ಲೆನ್ಸ್ ಇರುತ್ತೆ. ಹೌದಾ, ಈ ಲೆನ್ಸ್ ಆದಮೇಲೆ ರೆಟಿನಾ ಹ್ಯಾಸ್ ಲಾಟ್ಸ್ ಆಫ್ ರೇಟ್ ಸೆನ್ಸಿಟಿವ್ ಸೆಲ್ಸ್, ಅದೇ ಫೋಟೋ ಸೆನ್ಸಿಟಿವ್ ಸೆಲ್ಸ್. ಇದಾದಮೇಲೆ ಸೊ ನೆಕ್ಸ್ಟ್ ಬರೋದು ನಾವು ಆಕ್ವಾಸ್ ಹ್ಯೂಮರ್. ಏನೋ ಆಕ್ವಾಸ್ ಹ್ಯೂಮರ್ ಮತ್ತು ವಿಟ್ರಸ್ ಹ್ಯೂಮರ್. ನೋಡಿ ಆಕ್ವಾಸ್ ಹ್ಯೂಮರ್ ಇರುತ್ತೆ, ಇದು ಆಕ್ವಾಸ್ ಹ್ಯೂಮರ್, ಇದು ಆಕ್ವಾಸ್ ಹ್ಯೂಮರ್. ಈ ಆಕ್ವಾಸ್ ಹ್ಯೂಮರ್ ಎಲ್ಲಿರುತ್ತೆ ಅಂದರೆ ಕಾರ್ನಿಯಾ ಹಿಂದ್ಗಡೆ ಮತ್ತು ಲೆನ್ಸ್ ಮುಂದ್ಗಡೆ. ಏನೋ ಕಾರ್ನಿಯಾ ಹಿಂದ್ಗಡೆ ಲೆನ್ಸ್ ಮುಂದ್ಗಡೆ ಇರೋದು ಆಕ್ವಾಸ್ ಹ್ಯೂಮರು. ನೆಕ್ಸ್ಟ್ ವಿಟ್ರಸ್ ಹ್ಯೂಮರ್ ಏನಂತಂದರೆ ಲೆನ್ಸ್ ಹಿಂದ್ಗಡೆ ಮತ್ತು ರೆಟಿನಾ ಮುಂದ್ಗಡೆ, ವಿಟ್ರಸ್ ಹ್ಯೂಮರ್. ಹೌದಾ, ಈ ಎರಡು ಫಂಕ್ಷನ್ ಅಂದರೆ ನೋಡಿ, ಇದು ಅಕ್ವಸ್ ಹ್ಯೂಮರ್ ಅಂದರೆ ವಾಟರ್ ಫಾರ್ಮ್. ಏನೋ ಅಕ್ವಸ್ ಹ್ಯೂಮರು ವಾಟರ್ ಥರ ಇರುತ್ತೆ. ಇದು ವಿಟ್ರಸ್ ಹ್ಯೂಮರ್ ಏನಿರುತ್ತೆ ಜೆಲಿ, ಏನು ಜೆಲಿ ಟೈಪ್ಸ್. ಇದು ವಾಟರ್ ಟೈಪ್ಸು, ಇದು ಜೆಲಿ ಟೈಪ್ಸ್. ಇದೇನೋ ಅದು ಅಕ್ವಸ್ ಹ್ಯೂಮರ್, ಇದು ವಿಟ್ರಸ್ ಹ್ಯೂಮರ್. ಈ ವಿಟ್ರಸ್ ಹ್ಯೂಮರ್ ಏನು ಮಾಡ್ತಂದ್ರೆ, ಈಗ ನೋಡಿ ನಮ್ದು ಐದು ಇರ್ತಾನೆ, ಐದು ಹೆಂಗಿದೆ ಹಿಂಗೆ ಒಂಥರ ಯಾಸ್ ಲೈಕ್ ಎ ಸ್ಪಿಯರ್, ಬಟ್ ಇಟ್ಸ್ ನಾಟ್ ಸ್ಪಿಯರ್. ಓಕೆ, ಯಾಸ್ ಲೈಕ್ ಎ ಸ್ಪಿಯರ್ ಇದೆಯಾ, ಈ ಸ್ಪಿಯರ್ ಒಳಗಡೆ ಅದೊಂದು ಸೇಫ್ ಬೇಕಾರೆ, ಇಲ್ಲಾಂದ್ರೆ ಅದು ಚಪ್ಪಟೆ ಆಗ್ಬಿಡುತ್ತೆ. ಹಿಂಗಿದೆ ಐದು, ಇಲ್ಲಾಂದ್ರೆ ಇದು ಚಪ್ಪಟೆ ಆಗ್ಬಿಡುತ್ತೆ. ಹೌದಾ, ಹಿಂಗೆ ಚಪ್ಪಟೆ ಆಗುತ್ತೆ. ಸೊ ಇದು ಏನು ಮಾಡ್ತಂದ್ರೆ ವಿಟ್ರಸ್ ಹ್ಯೂಮರ್ ಏನು ಮಾಡ್ತಂದ್ರೆ, ಹಿಂದ್ಗಡೆದಕ್ಕೆ ಸೇಫ್ ಕೊಡ್ತೇವೆ, ಒಂಥರ ಜಲ್ತರ ಅಂದರೆ ಸೇಫ್. ಇದು ಹಿಂಗೆ ಇರ್ಬೇಕು ನಮ್ದು ಐದು. ಈಗ ಹೆಂಗೆ ನಮ್ಮ ಫುಲ್ ಬಾಡಿಗೆ ಯಾವುದು ಸೇಫ್ ಇದೆ, ಬೋನ್ಸ್. ಹೌದಾನೆ, ಬೋನಿಂದ ನಮ್ಮದು ಒಂದು ಬಾಡಿ ಫಾರ್ಮೇಷನ್ ಇದೆ. ಸೇಮ್ ಅದೇ ಥರ ಈ ವಿಟ್ರಸ್ ಹ್ಯೂಮರ್ ಏನು ಮಾಡ್ತಂದ್ರೆ ನಮ್ಮದು ಐಗೆ ಒಂದು ಶೇಪ್ ಕೊಡ್ತದೆ. ಆಕ್ವಾಸ್ ಹ್ಯೂಮರು ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಲೆನ್ಸ್ ಆ್ಯಂಡ್ ಕಾರ್ನಿಯಾಸ್, ಗಿವ್ಸ್ ಆಲ್ಸೋ ನ್ಯೂಟ್ರಿಷನ್ ಪವರ್. ಓಕೆ, ಅದೆಲ್ಲ ನ್ಯೂಟ್ರಿಷನ್ ಕೊಡುತ್ತೆ. ನೆಕ್ಸ್ಟ್ ಇದು ಜೆಲ್ ಎಕ್ಸೆಪ್ಷನ್ಸ್ ಪ್ರೆಸೆಂಟ್ ಬಿಟ್ವೀನ್ ಲೆನ್ಸ್ ಆ್ಯಂಡ್ ರೆಟಿನಾ, ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಹೆಲ್ಪ್ಸ್ ಐ ಟು ಕೀಪ್ ಇಟ್ ಸೇಫ್. ಅಂದರೆ ನಮ್ಗೆ ಐಗೆ ಏನು ಮಾಡುತ್ತೆ, ಸೇಫನ್ನು ಕೊಡುತ್ತೆ. ದಿಸ್ ಈಸ್ ದ ಫಂಕ್ಷನ್ ಆಫ್ ಆಕ್ವಾಸ್ ಹ್ಯೂಮರ್ ಆ್ಯಂಡ್ ವಿಟ್ರಸ್ ಹ್ಯೂಮರ್. ನೆಕ್ಸ್ಟ್ ಇದಾದ್ಮೇಲೆ ಬರೋದದ್ದು ನಾನು ಅವಾಗ ಹೇಳಿದ್ರೆ ಥಿಕ್ ಲೆನ್ಸ್ ಆ್ಯಂಡ್ ಥಿನ್ ಲೆನ್ಸ್. ಇದು ನೋಡ್ಬೇಕಾದ್ರೆ ಯಾವುದು, ಕ್ರಿಸ್ಟಲ್ ಲೆನ್ಸ್ ನೋಡ್ಬೇಕಾದ್ರೆ ಸಿಂಪಲ್. ಇನ್ನೊಂದ್ಸತಿ ನೋಡಿ, ಏನೋ ಲೆನ್ಸ್ ಏನಿದೆ, ಥಿಕ್ ಇದೆ. ಹೌದಾ, ಲೆನ್ಸ್ ತಿಕ್ಕಿದ್ರೆ ಫೋಕಲ್ ಲೆನ್ಸ್ ಆಗುತ್ತೆ, ಚಿಕ್ಕದಾಗುತ್ತೆ. ಲೆನ್ಸ್ ತಿನ್ನಿದ್ರೆ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಆದರೆ ನಾವು ಇಮೇಜ್ ದೂರ ನೋಡ್ಬೋದು.
ಫೋಕಲ್ ಲೆಂತ್ ಸಣ್ಣದಾಗಿದ್ರೆ ಇಮೇಜು ಸಣ್ಣದು, ಅಂದರೆ ಇಮೇಜ್ ಹತ್ತಿರ ನೋಡ್ತೀವಿ. ಫೋಕಲ್ ಲೆಂತ್ ಕಡಿಮೆ ಆದರೆ ಇಮೇಜ್ ಏನಾಗುತ್ತೆ ದಪ್ಪ ಇರುತ್ತೆ, ಹೌದಾ? ಏನು ದಪ್ಪ ಇರುತ್ತೆ. ಸೊ ದಪ್ಪದಿಂದ ಪವರು ಜಾಸ್ತಿ ಆಗುತ್ತೆ. ಪವರ್ ಜಾಸ್ತಿ ನಾವು ಅಂದರೆ ನಿಯರ್ ಅಬ್ಜೆಕ್ಟ್ ಏನು ಮಾಡ್ತೀವಿ ನೋಡ್ತೀವಿ, ಹೌದಾ? ಸೊ ಇದಾದ್ಮೇಲೆ ನೋಡಿ ನಾವು ಏನು ನೋಡೋದಂದರೆ ಅದೇ ಸೇಮ್ ಇದೆ ಏನಿದೆಯಲ್ಲ ಈ ಪವರ್ ಆಫ್ ಅಕಾಮಿಡೇಷನ್ ಅಂದರೆ ಅದೇ ಪವರ್ ಆಫ್ ಅಕಾಮಿಡೇಷನ್ ನಥಿಂಗ್ ಅಬೌಟ್ ದಟ್ ಬಿಕಮಿಂಗ್ ದ ಕ್ರಿಸ್ಟಲ್ ಲೆನ್ಸ್ ಇಸ್ ಲಾರ್ಜರ್ ಆ್ಯಂಡ್ ಥಿನ್. ಸೊ ಥಿನ್ ಆದಾಗ ಏನಾಗುತ್ತೆ ಫೋಕಲ್ ಲೆಂತ್ ಜಾಸ್ತಿ ಆಗಬೇಕು, ಥಿಕ್ ಆದಾಗ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಯಾಕೆ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ ಅಂದರೆ ಪವರ್ ಜಾಸ್ತಿ ಆಗುತ್ತೆ. ಪವರ್ ಕಡಿಮೆ ಆದರೆ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೇಮ್ ಅದಿದೆ ನೋಡಿ ಏನಿದೆ ಪವರ್ ಆಫ್ ಅಕಾಮಿಡೇಷನ್ ಅಂದರೆ ಇದೇನಾಗುತ್ತೆ ಅಂದರೆ ನಾನು ಹೇಳಿದೆ ನಿಮಗೆ ಅವಾಗೆ ಸಿಲೆಟರಿ ಮಸಲ್ಸ್ ಏನು ಮಾಡ್ತಾರೆ ಲೆನ್ಸಿಗೆ ಏನಾಗುತ್ತೆ ಹಿಡ್ಕೊಂಡಿರ್ತೀವಿ, ಲೆನ್ಸ್ಗೆ ಹಿಡ್ಕೊಂಡಿರ್ತೀವಿ, ಹೌದಾ? ಲೆನ್ಸನ್ನು ಕಂಟ್ರೋಲ್ ಮಾಡುತ್ತೆ ಸಿಲೆಟರಿ ಮಸಲ್ಸ್. ಸೊ ಈ ಸಿಲೆಟರಿ ಮಸಲ್ಸು ಥಿಕ್ ಆದಾಗ ಲೂಸ್ ಆಗುತ್ತೆ, ಅದೇ ತಿನ್ನಾದಾಗ ಮತ್ತೆ ಟೈಟ್ ಆಗುತ್ತೆ. ತಿನ್ನಾದಾಗ ಟೈಟ್ ಆಗುತ್ತೆ, ದಪ್ಪ ಆದಾಗ ಲೂಸ್ ಆಗುತ್ತೆ, ಹೌದಾ? ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಸಿಲೆಟರಿ ಮಸಲ್ಸ್. ನೋಡಿ ಟು ವ್ಯೂ ದ ಕ್ಲೋಸರ್ ಆಬ್ಜೆಕ್ಟ್. ಕ್ಲೋಸರ್ ಆಬ್ಜೆಕ್ಟ್ ಅಂದರೆ ಲೆನ್ಸ್ ಏನಿರಬೇಕು ಥಿಕ್ ಇರಬೇಕು. ಓಕೆ, ಲೆನ್ಸ್ ಬಿಕಮ್ಸ್ ಥಿಕ್, ಕರ್ವೇಚರ್ ಇನ್ಕ್ರೀಸಸ್ ಅಂದರೆ ಕರ್ವೇಚರ್ ಹೋಗ್ತಾನೆ, ಮತ್ತೆ ಲೆನ್ಸ್ ಕರ್ವೇಚರ್ ಇನ್ಕ್ರೀಸ್ ಆಗುತ್ತಾ, ನೆಕ್ಸ್ಟ್ ಫೋಕಲ್ ಲೆಂತ್ ಡಿಕ್ರೀಸಸ್. ಸೇಮ್ ಅದು ಅಪೋಸಿಟ್. ಟು ಬಿ ಫಾರ್ ಆಬ್ಜೆಕ್ಟ್ ಸಿಲೆಟರಿ ಮಸಲ್ಸ್ ರಿಲ್ಯಾಕ್ಸಸ್, ಲೆನ್ಸ್ ಬಿಕಮ್ ಥಿನ್, ಕರ್ವೇಚರ್ ಡಿಕ್ರೀಸ್ ಅಂದರೆ ಕರ್ವೇಚರ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ, ಲೆನ್ಸ್ ಥಿನ್ ಆಗುತ್ತೆ. ಫಾರ್ ಆಬ್ಜೆಕ್ಟ್ನ ಈಸಿಯಾಗಿ ನೋಡ್ಬೋದು. ನೆಕ್ಸ್ಟ್ ಫೋಕಲ್ ಲೆಂತ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಫೋಕಲ್ ಲೆಂತ್ ಇನ್ಕ್ರೀಸ್ ಅಂದರೆ ಪವರು ಕಡಿಮೆ ಆಗಲೇಬೇಕು, ಹೌದಲ್ವಾ? ಬಿಕಾಸ್ ಪಿ ಇಸ್ ಈಕ್ವಲ್ ಟು 1/f. ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ದಟ್ ಇಸ್ ಪವರ್ ಫೋಕಲ್. ನೆಕ್ಸ್ಟ್ ನೋಡಿ ನಿಯರ್ ಫೈಟ್ ಅಂದರೆ ಇದು ಹೆಂಗಂದ್ರೆ ಈಗ ಒಬ್ಬ ನಾರ್ಮಲ್ ಹೆಲ್ತಿ ಪರ್ಸನ್ ಏನು, ನಾರ್ಮಲು ಹೆಲ್ತಿ ಪರ್ಸನ್ಸು ಅವನಿಗೆ ನಿಯರ್ ಡಿಸ್ಟೆನ್ಸ್ ಏನು ಮತ್ತು ಫಾರ್ ಡಿಸ್ಟೆನ್ಸ್ ಏನು. ಈಗ ನೋಡಿ ನೀವು ನಿಂತ್ಕೊ, ಈಗ ನೋಡ್ತಿರ್ತಾನೆ, ಈಗ ನೋಡ್ಬೇಕಾರೆ ಇಷ್ಟೆಲ್ಲ ಬುಕ್ ಇದೆಯಾ, ಈ ಬುಕ್ ಕಾಣ್ತಾ ಇದೆ, ನೀವು ಹಾಗೆ ನೋಡ್ತಾ ಹಿಂಗೆ ಮುಂದೆ ತಾನೆ ಓದೋಕ್ಕಾಗತ್ತಾ? ಓದೋಕ್ಕೆ ಆಗಲ್ಲ. ಅಂದರೆ ನಾವು ನೋಡಬೇಕು, ಅಕ್ಷರ ನೋಡ್ಬೇಕಂದ್ರೆ ಒಂದು ಮಿನಿಮಮ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಅಂದರೆ ಏನೋ ಒಂದು ಅಕ್ಷರ ಓದ್ಬೇಕಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ಇರಲೇಬೇಕು. ಮಿನಿಮಮ್ ಡಿಸ್ಟೆನ್ಸ್ ಇಲ್ಲ ಅಂದರೆ ಓದೋಕ್ಕಾಗತ್ತಾ? ಇನ್ನು ನೋಡಿ ಇದೋ ದೂರ ಇದೆಯಪ್ಪ, ABCD ಅಬ್ಜೆಕ್ಟ್ ಹಿಂಗೆ ನೋಡ್ತಾ ಇರೋ ತೊಗೊಂಬನಿಗೆ ಬರ್ಬಾರ್ದು ಇಮೇಜ್ ಏನಾಗುತ್ತೆ, ನಮಗೆ ಇಮೇಜ್ ಇರುತ್ತೆ, ಬಟ್ ಏನೋ ನಮ್ದು ಏನೋ ಇಷ್ಟು ಕ್ಲೋಸ್ ಆಗಿ ಓದೋಕ್ಕಾಗಲ್ಲ. ಜಸ್ಟ್ ಅಂದರೆ ನೋಡುತ್ತೆ, ಬಟ್ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಸೊ ನಮ್ದು ಏನಾದರೂ ಅಬ್ಸರ್ವ್ ಮಾಡಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಇರಬೇಕಂದ್ರೆ 25 ಸೆಂಟಿಮೀಟರ್. ಇಟ್ಸ್ ಎ ಮಿನಿಮಮ್ 25 ಸೆಂಟಿಮೀಟರ್ಸ್ ಇರಲಿ ಡಿಸ್ಟೆನ್ಸ್. ಸೊ 25 ಸೆಂಟಿಮೀಟರ್ಗಿಂತ ಕ್ಲೋಸ್ ಬಂದರೆ ನಮ್ಗೆ ಐಗೆ ನೋಡೋಕ್ಕಾಗಲ್ಲ, ಅಂದರೆ ಹತ್ತಿರ ಬಂದರೆ ನೋಡೋಕ್ಕಾಗಲ್ಲ. 25 ಸೆಂಟಿಮೀಟರಿಂದ ಹಿಂದ್ಗಡೆ ಇರಬೇಕು. ಕ್ವಶನ್ ಬರ್ತಾ ಇದು ಅಂದರೆ ಕ್ವಶನ್ ರೈಸ್ ಆಗುತ್ತೆ, ಎಷ್ಟು ಡಿಸ್ಟೆನ್ಸ್ ಇರಬೇಕು, ವಾಟ್ ಈಸ್ ದ ಡಿಸ್ಟೆನ್ಸ್ ವಿ ಶುಡ್ ಮೇಂಟೈನ್ ಟು ಸಿ ಕ್ಲಿಯರ್ಲಿ ಅಬ್ಜೆಕ್ಟ್, ಟು ಸಿ ಕ್ಲಿಯರ್ಲಿ ವರ್ಡ್ಸ್. ಇಟ್ ವಿಲ್ ಬಿ 25 ಸೆಂಟಿಮೀಟರ್, ಅಪ್ರಾಕ್ಸಿಮೇಟ್ಲಿ 25 ಸೆಂಟಿಮೀಟರ್. ಅಂದರೆ 25 ಸೆಂಟಿಮೀಟರ್ ಹಿಂದಿದ್ರೆ ನಾವು ಈಸಿಯಾಗಿ ನೋಡ್ಬೋದು. 25 ಸೆಂಟಿಮೀಟರ್ ಮುಂದೆ ಬಂದರೆ ನಮಗೆ ಅಕ್ಷರ ಅಂದರೆ ಏನೇ ಒಂದು ವಸ್ತು ಕಾಣಲ್ಲ. ದ ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ಐ ಆಟ್ ವಿಚ್ ಆ್ಯಂಡ್ ಅಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಆ್ಯಂಡ್ ಡಿಸ್ಟಿಂಕ್ಟ್ಲಿ. ಅಂದರೆ ಎಷ್ಟು ಸಮೀಪದನ್ನು ಇಮೇಜನ್ನು ಕರೆಕ್ಟಾಗಿ ನೋಡ್ಬೋದು, ವಸ್ತುವನ್ನು ಕರೆಕ್ಟಾಗಿ ನೋಡ್ಬೋದು, ಅಕ್ಷರವನ್ನು ಕರೆಕ್ಟಾಗಿ ಓದ್ಬೋದು. ವೆರಿ ಇಂಪಾರ್ಟೆಂಟ್ ಇದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಅಂದರೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂದರೆ ಹತ್ತಿರದಿಂದ ಎಷ್ಟು ಕರೆಕ್ಟಾಗಿ ನೋಡ್ಕೊಳ್ಳೋದು. ಫಾರ್ ನಾರ್ಮಲ್ ವಿಷನ್ ಹೆಂಗೆ 25 ಸೆಂಟಿಮೀಟರ್. ನೆಕ್ಸ್ಟ್ ಫಾರ್ ಪಾಯಿಂಟ್, ಇದು ಹೇಳೋಕ್ಕಾಗಲ್ಲ. ಯಾಕೆ ಫಾರ್ ಪಾಯಿಂಟ್ ಅಂದರೆ ನಾನು ನೋಡ್ದೆಲ್ಲ ಕಾಣುತ್ತೆ, ನೋಡ್ದೆಲ್ಲ ಕಾಣುತ್ತೆ, ಹೇಳೋಕ್ಕಾಗುತ್ತಾ? ಇಷ್ಟು ನನ್ನ ಕಣ್ಣು ಇಷ್ಟೇ ದೂರ ಹೋಗುತ್ತೆ. ನೋಡಿ ಇನ್ನೂ ದೂರ ಇರುತ್ತೆ, ಬಟ್ ಲೈಟ್ ಏನಾಗುತ್ತೆ ಕಾಣ್ತಾ. ಸೊ ನಾವು ಹೇಳೋದು ಇನ್ಫಿನಿಟಿ, ಬಟ್ ಆ್ಯಕ್ಚುಲಿ ಇನ್ಫಿನಿಟಿ ಅಂದರೆ ಅನಂತ ದೂರ. ಅಕಾರ್ಡಿಂಗ್ ಟು ಫಿಸಿಕ್ಸ್ ನಮ್ಮ ಕಣ್ಣು ಎಲ್ಲಿ ಹೋಗುತ್ತೆ ಅದು ಇನ್ಫಿನಿಟಿ. ಇಟ್ಸ್ ಎ ಇನ್ಫಿನಿಟ್. ಅಂದರೆ ನಮಗೆ ಎಷ್ಟು ದೂರ ಕಾಣುತ್ತೆ ಅದು ಇನ್ಫಿನಿಟ್. ಅಂದರೆ ಇಷ್ಟೇ ನೋಡಿ, ಈಗ ತುಂಬ ದೂರ ಇದೆ, ಹೇಳೋಕ್ಕಾಗುತ್ತಾ? ಅಲ್ಲಿಂದ ದೂರ ನಮಗೆ ಕಾಣುತ್ತೆ. ಸೊ ಇದು ನಾವು ಇನ್ಫಿನಿಟಿ ಅಂತ ಹೇಳ್ಬೋದು. ಫಾರ್ ಪಾಯಿಂಟ್ ಇಸ್ ನಾಟ್ ಎಕ್ಸಾಕ್ಟ್ ಪಾಯಿಂಟ್, ಅಂದರೆ ಎಕ್ಸಾಕ್ಟ್ ಮೀಟ್ರ್ ಹೇಳೋಕ್ಕಾಗಲ್ಲ. ಯಾಕೆ ನಮ್ಮ ಕಣ್ಣು ನೋಡಿದೆ ಅಂದರೆ ಎಷ್ಟು ದೂರ ಹೋಗುತ್ತೆ ಅಷ್ಟು ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಇನ್ಫಿನಿಟಿ, ಅಕಾರ್ಡಿಂಗ್ ಟು ಇನ್ಫಿನಿಟಿ. ಓಕೆ, ದ ಫಾರ್ಟೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ದ ಐಸ್ ಕ್ಯಾನ್ ಸಿ ಅಬ್ಜೆಕ್ಟ್ಸ್ ಕ್ಲಿಯರ್ಲಿ, ದ ನಾರ್ಮಲ್ ಐ ಇಸ್ ಇನ್ಫಿನಿಟಿ. ಸೊ ನಾವು ಎಷ್ಟು ದೂರ ನೋಡ್ತೀವಿ ಇನ್ಫಿನಿಟಿ ದೂರ ನೋಡ್ಬೋದು. ನೆಕ್ಸ್ಟ್ ಬಂದು ನೋಡಿ ಕನ್ವರ್ಜಿಂಗ್ ಲೆನ್ಸ್. ಯಾಕೆ ಲೆನ್ಸ್ ಅಂದರೆ ಈಗ ಮೇನ್ ಇಂಪಾರ್ಟೆಂಟ್ ನಾವು ಏನು ಬರ್ತೆ ಈಗ ಯಾವ ಥರ ಡಿಸೀಸ್ ಎಫೆಕ್ಟ್ ಆಗುತ್ತಲ್ಲ ಹೇಳ್ದಲ್ಲ ನಮಗೆ. ಇದನ್ನು ಕಾನ್ವೆಕ್ಸು, ಇದು ಕಾನ್ಕೇವ್. ಸಿಂಪಲ್. ಕಾನ್ವೆಕ್ಸ್ ಲೆನ್ಸ್ ಏನಾಗುತ್ತೆ ಅಂದರೆ ಎಲ್ಲ ರೇಸ್ಗಳು ಬಂದು ಕಾನ್ವೆಕ್ಸ್ ಲೆನ್ಸ್ ಏನಾಗುತ್ತೆ. ಸೊ ನೋಡಿ ರೇಸ್ ಇದೆಯಾ, ರೇಸ್ ಬಂದು ಏನಾಗುತ್ತೆ ಇಲ್ಲಿ ಪಾಯಿಂಟ್ ಮೀಟ್ ಆಗಿದೆ, ರೇಸ್ ಬಂದು ಪಾಯಿಂಟು ಮೀಟ್ ಆಗಿದೆ. ಇದು ಪ್ರಿನ್ಸಿಪಲ್ ಆಕ್ಸಿಸ್ ಮೀಟ್ ಆಗಿದೆಯಾ, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟರ್.
ಸೊ ಇಲ್ಲಿ ಇದು ಆಪ್ಟಿಕ್ ಸೆಂಟ್ರು, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಕಾನ್ವೆಕ್ಸ್ ಅಲ್ಲಿ ಏನು ಎಲ್ಲ ರೇಸ್ ಒಂದೇನಾಗುತ್ತೆ ಅಟ್ ಎ ಟೈಮು ಮೀಟ್ ಆಗುತ್ತೆ. ಕಾನ್ಕೆವಲ್ಲಿ ಡೈವರ್ಸ್ ಆಗುತ್ತೆ, ಇಮೇಜಸ್ ಏನಾಗುತ್ತೆ ಡೈವರ್ಸ್ ಆಗುತ್ತೆ. ಇದು ಉಲ್ಟಾ ಕಾನ್ಕೆವ್ ಅಂದರೆ ಮಿರರ್ ಮತ್ತು ಮಿರರ್ಸ್ ಬೇರೆ ಬರುತ್ತೆ. ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ ಲೆನ್ಸ್ ಅಂದರೆ ಕಾನ್ವೆಕ್ಸ್ ಮಿರರಲ್ಲಿ ಡೈವರ್ಸ್ ಆಗುತ್ತೆ, ಕಾನ್ಕೆವ್ ಮಿರರಲ್ಲಿ ಮೀಟ್ ಆಗುತ್ತೆ. ಅದನ್ನು ಏನು ರೆಸಿಪ್ರೋಕಲ್ ಅದರಲ್ಲಿ ಲೆನ್ಸಲ್ಲಿ. ಸೊ ಕಾನ್ವೆಕ್ಸ್ ಲೆನ್ಸ್ ಏನಾಗುತ್ತೆ ಎಲ್ಲ ಇಮೇಜ್ ಅಂದರೆ ರೇಸ್ ಇಮೇಜ್ ಬಂದು ಮೀಟ್ ಆಗುತ್ತೆ. ಕಾನ್ಕೆವ್ ಲೆನ್ಸಲ್ಲಿ ಏನಾಗುತ್ತೆ ಎಲ್ಲ ರೇಸ್ ಏನಾಗುತ್ತೆ ಡೈವರ್ಸ್ ಆಗುತ್ತೆ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೆವ್. ಈ ಕಾನ್ವೆಕ್ಸ್ ಲೆನ್ಸಲ್ಲಿ ಏನು ಇಮೇಜ್ ಅಂದರೆ ಫೋಕಲ್ ಅಂತೂ ಪಾಸಿಟಿವ್ ಏನಿರುತ್ತೆ, ಫೋಕಲ್ ಅಂತೂ ಪಾಸಿಟಿವ್ ಇರುತ್ತೆ, ಪವರು ಪಾಸಿಟಿವ್ ಲೆಕ್ಕ ಮಾಡ್ಕೋಬೇಕು. ಫೋಕಲ್ ಅಂತೂ ಪಾಸಿಟಿವ್, ಪವರು ಪಾಸಿಟಿವ್. ಕಾನ್ಕೆವ್ ಲೆನ್ಸಲ್ಲಿ ಫೋಕಸ್ ಅಂತೂ ನೆಗೆಟಿವ್, ಪವರು ನೆಗೆಟಿವ್. ಯಾಕಂದ್ರೆ ಇಮೇಜ್ ಏನಾಗುತ್ತೆ ಡೈವರ್ಸ್ ಆಗುತ್ತೆ. ಇಲ್ಲೇ ಏನು ಯಾವ ಥರ ಇಮೇಜ್ ಫಾರ್ಮೇಷನ್ ಇದೆ ಕಾನ್ವೆಕ್ಸಲ್ಲಿ ರಿಯಲ್ ಆ್ಯಂಡ್ ಎರೆಕ್ಟ್ ಇಮೇಜ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಏನು ಕಾನ್ವೆಕ್ಸ್ ಲೆನ್ಸಲ್ಲಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಕಾನ್ಕೆವ್ ಲೆನ್ಸಲ್ಲಿ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಅಂದರೆ ಮಿಥ್ಯ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ನೆಗೆಟಿವ್. ಫೋಕಲ್ ಅಂತ ನೆಗೆಟಿವ್, ಪವರ್ ನೆಗೆಟಿವ್. ಕಾನ್ವೆಕ್ಸ್ ಲೆನ್ಸಲ್ಲಿ ಬೋತ್ ಆರ್ ಪಾಸಿಟಿವ್. ಫೋಕಲ್ ಅಂತ ಆಲ್ಸೋ ಪಾಸಿಟಿವ್, ಪವರ್ ಆಲ್ಸೋ ಪಾಸಿಟಿವ್. ಓಕೆ. ಸೊ ನೆಕ್ಸ್ಟ್ ಇದಾದ ನೋಡೋದು ನಾವು ಏನು ಡೈವರ್ಜ್ ಲೆನ್ಸ್ ಮತ್ತು ಕನ್ವರ್ಜ್ ಲೆನ್ಸ್ ಬರೋದು. ಈಗೇನು ಡಿಫೆಕ್ಟ್ಸ್ ಇನ್ ಹ್ಯೂಮನ್ ಐ ಆ್ಯಂಡ್ ಕರೆಕ್ಷನ್ಸ್. ಡಿಫೆಕ್ಟ್ಸ್ ಇನ್ ಹ್ಯೂಮನ್ ಐ ಆ್ಯಂಡ್ ಕರೆಕ್ಷನ್ಸ್ ಅಂದರೆ ಈಗ ನೋಡಿ ಒಬ್ಬರಿಗೆ ಏನಾಗುತ್ತೆ ಸಮೀಪ ಕಾಣುತ್ತೆ, ಒಬ್ಬರಿಗೆ ದೂರ ಕಾಣುತ್ತೆ, ಹೌದಾ? ಈಗ ಸಮೀಪ ಕಾಣೋದು ಏನು ಪ್ರಾಬ್ಲಮ್ ಇರುತ್ತೆ, ದೂರ ಕಾಣೋಕೆ ಏನು ಪ್ರಾಬ್ಲಮ್ ಇರುತ್ತೆ, ಹೌದಲ್ಲ? ಈಗ ಸಮೀಪ ಕಾಣೋದು ಒಂದು ಪ್ರಾಬ್ಲಮ್ಮು, ಒಬ್ಬರಿಗೆ ಸಮೀಪ ಕಾಣುತ್ತೆ, ಒಬ್ಬರಿಗೆ ದೂರ ಕಾಣುತ್ತೆ. ಒಬ್ಬರಿಗೆ ನಾರ್ಮಲ್ ಅಂದರೆ ಅವ್ರಿಗೆ ಹೆಲ್ತಿ ಇದ್ದಂತೆ ನಮಗೆಲ್ಲ ಕಾಣುತ್ತೆ, ಅಂದರೆ ದೂರಿಂದ ಕಾಣಬೇಕು, ಸಮೀಪದಿಂದ ಕಾಣಬೇಕು. ಬಟ್ ಅವ್ರಿಗೆ ಡಿಸೀಸ್ ಇದೆ, ಒಬ್ಬರಿಗೆ ಹತ್ತಿರ ಇದ್ದು ಕಾಣುತ್ತೆ, ಒಬ್ಬರಿಗೆ ದೂರ ಇದ್ದು ಕಾಣುತ್ತೆ. ಸೊ ಇದೆಲ್ಲ ಇರ್ತಾರೆ ಡಿಸೀಸ್ ಫಾರ್ಮೇಷನ್ ಇದೆ. ಯಾವ ಥರ ಡಿಸೀಸ್ ಇರುತ್ತೆ ಅಂತ ನೋಡೋಣ, ಹೌದಾ? ಈಗ ಹತ್ತಿರ ಒಬ್ಬರಿಗೆ ಹತ್ತಿರ ಕಾಣುತ್ತೆ, ದೂರಿಂದ ಕಾಣಲ್ಲ, ಒಬ್ಬನಿಗೆ ದೂರಿಂದ ಕಾಣುತ್ತೆ, ಹತ್ತಿರ ಕಾಣಲ್ಲ, ಹೌದಾ? ಸೊ ಅದು ಯಾವ ಡಿಸೀಸು ಮತ್ತು ಆ ಡಿಫೆಕ್ಟ್ಸ್ ಅಂದರೆ ಏನಂತಾರೆ ಡಿಫೆಕ್ಟ್ಸ್, ಆ್ಯಕ್ಚುಲಿ ಡಿಸೀಸ್ ಅಲ್ಲ, ಡಿಫೆಕ್ಟ್ಸ್ ಅಂದರೆ ಡಿಫೆಕ್ಟ್. ಈ ಡಿಫೆಕ್ಟಿಗೆ ಏನು ಕಾರಣ ಮತ್ತು ಅದಕ್ಕೆ ಏನು ಸೊಲ್ಯೂಷನ್ ಎರಡು ನೋಡೋಣ. ಓಕೆ. ಸೊ ಬನ್ನಿ ಏನೇನು ನೋಡೋದಾ. ಸೊ ಫಸ್ಟ್ ಬರೋದು ಮಯೋಪಿಯಾ. ಏನು ಮೈಓಪಿಯಾ? ಮೈಓಪಿಯಾ ಅಲ್ಲ, ಮಯೋಪಿಯಾ. ಈ ಮಯೋಪಿಯಾ ಏನು ಹೇಳುತ್ತಂದರೆ ಒಂದು ಅದೇ ಯಾವುದೇ ಒಂದು ಈಗ ವ್ಯಕ್ತಿ ಆಗಲಿ ಅಥವಾ ಪರ್ಸನ್ ಆಗಲಿ, ಸೊ ಅವನಿಗೆ ಮಯೋಪಿಯಾ ಏನಂದರೆ ನಿಯರ್ ಅಬ್ಜೆಕ್ಟ್ ಕ್ಲಿಯರಾಗಿ ಕಾಣುತ್ತೆ. ಏನೋ ನಿಯರ್ ಅಬ್ಜೆಕ್ಟು ಈಸಿಲಿ ಕ್ಲಿಯರಾಗಿ ಕಾಣುತ್ತೆ ಅವನಿಗೆ, ಮಯೋಪಿಯಾ ಇದ್ದವನಿಗೆ. ಬಟ್ ದೂರಿನ ವಸ್ತು ಕಾಣೋದೇ ಇಲ್ಲ, ದೂರಿನ ವಸ್ತು ಕಾಣೋದಿಲ್ಲ. ನೀವು ದೂರ ಅಂದ್ಕೊಂಡ ಕಾಣೋದೇ ಇಲ್ಲ ಅವನಿಗೆ, ನಿಯರ್ ಇರಬೇಕು. ಏನೋ ನಿಯರ್ ಇದ್ದಷ್ಟೇ ಅವನಿಗೆ ಚೆನ್ನಾಗಿ ಕಾಣುತ್ತೆ, ಹೌದಾ? ಸೊ ಇದೇನಿದು ಮಯೋಪಿಯಾ ಡಿಸೀಸ್. ಯಾಕೆ ಹಂಗಾಗುತ್ತಂದರೆ ಏನು ಹೇಳಿ ಕಾರ್ ಏನು ನೋಡುತ್ತೆ, ಲೆನ್ಸ್ ಮೇಲೆ ಇಮೇಜ್ ಅಂದರೆ ರೇಸ್ ಬೀಳುತ್ತೆ, ಲೆನ್ಸ್ ರೆಟಿನ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ರೆಟಿನ ಮೇಲೆ ಇಮೇಜ್ ಫಾರ್ಮೇಷನ್ ಆಗೋದೇ ಇಲ್ಲ, ರೆಟಿನ ಮೇಲೆ ಇಮೇಜ್ ಫಾರ್ಮೇಷನ್ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಇದರಲ್ಲಿ ಏನಾಗುತ್ತೆ ಇಮೇಜ್ ಮುಂದೆ ಬೀಳುತ್ತೆ, ಇಮೇಜ್ ಏನಾಗುತ್ತೆ ಮುಂದೆ ಬೀಳುತ್ತೆ. ಸೊ ಅವನಿಗೆ ಸಮೀಪ ಕಾಣುತ್ತೆ, ದೂರಿಂದು ಕಾಣಲ್ಲ. ಇಲ್ಲಿ ನೋಡಿ, ಸೊ ಇಲ್ಲಿ ಇಮೇಜ್ ಬಂದಿದೆಯಾ, ನಾರ್ಮಲ್ ಏನು ಇಲ್ಲಿ ಇದು ಲೆನ್ಸ್ ಇಮೇಜ್ ಫಾರ್ಮೇಷನ್ ಬಂತ, ಇದು ಬಂದು ಆ್ಯಕ್ಚುಲಿ ಏನು ಮಾಡೋದು ಇದು ಇಲ್ಲಿ ಬೀಳಬೇಕು. ಬಟ್ ಅದು ಇಮೇಜ್ ಏನಾಗುತ್ತೆ ಇಲ್ಲೇ ಬೀಳುತ್ತೆ, ಇಲ್ಲೇ ಬೀಳ್ತಿದೆ, ಹೌದಾ? ಸೊ ಇಮೇಜ್ ಬೀಳೋದು ಇಲ್ಲೇ ಬೀಳ್ತಿದೆ, ಇಲ್ಲಿ ಬೀಳ್ತಾ ಇಲ್ಲ. ಏನೋ ಇಮೇಜು ಹತ್ತಿರ ಬೀಳ್ತಿದೆ, ರೆಟಿನ ಮುಂದ್ಗಡೆ ಬೀಳುತ್ತೆ, ರೆಟಿನ ಮೇಲೆ ಬೀಳ್ತಿಲ್ಲ. ವಸ್ತು ಕಾಣಬೇಕಂದ್ರೆ ರೆಟಿನ ಮೇಲೆ ಬೀಳಬೇಕು, ಬಟ್ ಇಲ್ಲಿ ರೆಟಿನ ಮುಂದ್ಗಡೆ ಬೀಳುತ್ತೆ. ಸೊ ಅವರಿಗೆ ವಸ್ತು ಅಂದರೆ ನೇರ ವಸ್ತು ಚೆನ್ನಾಗಿ ಕಾಣಲ್ಲ, ಹೌದಾ? ಯಾಕೆ ಕಾಣಲ್ಲ ಅಂದರೆ ಇಲ್ಲಿ ಏನಿರುತ್ತಂದರೆ ಇದು ನಾನು ಹೇಳ್ಬೇಕಾದ್ರೆ ಲೆನ್ಸ್ ಏನಾಗುತ್ತೆ ದಪ್ಪ ಇದೆ, ಲೆನ್ಸ್ ಏನಿದೆ ದಪ್ಪ ಇದೆ. ಸೊ ಲೆನ್ಸ್ ದಪ್ಪ ಇದೆ, ಫೋಕಲ್ ಅಂತೂ ಕಡಿಮೆ ಐತಿ, ಹೌದಾ? ಲೆನ್ಸ್ ದಪ್ಪ ಇದ್ರೆ ಲೆನ್ಸ್ ಏನಾಗುತ್ತೆ ಕಡಿಮೆ ಇದೆ, ಲೆನ್ಸ್ ಏನೋ ಹತ್ತಿರ ಇದೆ, ಫೋಕಲ್ ಅಂತೂ ಕಡಿಮೆ ಇದೆ. ನೆಕ್ಸ್ಟ್ ಹೌದಾ ನೋಡಿ, ಲೆನ್ಸ್ ಏನಾಗುತ್ತೆ ತಿಕ್ಕಾಗುತ್ತೆ, ಲೆನ್ಸ್ ತಿಕ್ಕಾಗುತ್ತೆ, ಫೋಕಲ್ ಅಂತೂ ಡಿಕ್ರೀಸಸ್, ಹೌದಾ? ಎಕ್ಸೆಸಿವ್ ಕರೆನ್ಸಿ ಅಂತ ಇದೆ ಹೇಳಿದ್ನಲ್ಲ ಅವಾಗೆ ನಮಗೆ, ಕರೆನ್ಸಿ ಇದೆ ಜಾಸ್ತಿ ಇದೆ, ಹೌದಾ? ಸೊ ಇದಾದಮೇಲೆ ಹೌದಾ ಇದೇನೋ ಒಂದು ಪ್ರಾಬ್ಲಮ್ ನಮಗೆ ಏನು ಮಾಡ್ಕೊಂಡ್ರೆ ಕಾಣಿಸ್ಬೇಕು ಅಂದರೆ ಇಮೇಜನ್ನು ಕರೆಕ್ಟಾಗಿ ಎದೆ ಮೇಲೆ ಬೀಳಬೇಕು, ರೆಟಿನ ಮೇಲೆ ಬೆಳೆ ಮಾಡಬೇಕು, ಹೌದಾ? ಇಲ್ಲಿ ನೋಡಿ ಎಲ್ಲ ರೇಸ್ಗಳೇನಿದೆ ಕನ್ವರ್ಸ್ ಆಗಿದೆ, ಎಲ್ಲ ರೇಸ್ಗಳು ಕನ್ವರ್ಸ್ ಆಗಿದೆಯಾ, ಎಲ್ಲ ರೇಸ್ ಆಟ್ ಎ ಪಾಯಿಂಟ್ ಮೀಟ್ ಆಗಿದೀವಾ, ಹೌದಾ? ಅಂದರೆ ಅದು ಯಾವುದು ಇಲ್ಲ ಅಂದರೆ ಕನೆಕ್ಷನ್ಸ್ ಇದೆಯಾ, ಏನು ಕನೆಕ್ಷನ್ಸ್ ಇದೆ ಅಂದರೆ ಹತ್ತಿರ ಕಾಣ್ತಿದೆ. ಸೊ ನಾವೇನು ಮಾಡೋಕ್ಕೆ ಇನ್ನೂ ಇಮೇಜ್ ಇರಬೇಕು ಡೈವರ್ಸ್ ಇರಬೇಕು ಅಂದರೆ ಕಾನ್ಕೇವ್ ಲೆನ್ಸ್. ನೋಡಿ ಈ ಕಾನ್ಕೇವ್ ಲೆನ್ಸ್ ಅಂದರೆ ಹಾಕಿದಾಗ ಕಾನ್ಕೇವ್ ಲೆನ್ಸ್ ಹಾಕಿದ್ವಾ, ಇದು ಹಾಕಿದಾಗ ಇಮೇಜ್ ಏನು ಬಂದು ಮೀಟ್ ಆಗ್ತಿತ್ತು. ಸೊ ಇಮೇಜ್ ಏನು ಬಂದಾಗುತ್ತೆ ಸ್ವಲ್ಪ ಡೈವರ್ಸ್ ಆಗುತ್ತೆ, ಡೈವರ್ಸ್ ಆಗಿ ಇಲ್ಲಿ ನೋಡಿ ಡೈವರ್ಸ್ ಆಗಿದೆಯಾ, ಡೈವರ್ಸ್ ಆಗಿ ಹೋಗಿ ರೆಟಿನ ಮೇಲೆ ಇಮೇಜು ಫಾರ್ಮೇಷನ್ ಆಗುತ್ತೇನೋ, ಇಮೇಜ್ ಆಗುತ್ತೆ ಡೈವರ್ಸ್ ಆಗಿ ಕರೆಕ್ಟಾಗಿ ರೆಟಿನ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ರೆಟಿನ ಮೇಲೆ ಇಮೇಜ್ ಫಾರ್ಮೇಷನ್ ಆದವರಿಗೆ ಹತ್ತಿರದ್ದು ಕಾಣುತ್ತೆ, ದೂರಿಂದ ಕಾಣುತ್ತೆ. ಸೊ ಮಯೋಪಿಯಾ ಡಿಸೀಸ್ ಅದಕ್ಕೆ
ಮಯೋಪಿಯಾ ಡಿಸೀಸ್ ಹೇಳ್ತಾರೆ ಅವನಿಗೆ ಸಮೀಪ ಆಬ್ಜೆಕ್ಟ್ ಕಾಣುತ್ತೆ, ದೂರಿದ್ದು ಕಾಣಲ್ಲ. ಯಾಕಂದರೆ ಕಾನ್ವೆಕ್ಸ್ ಲೆನ್ಸ್ ಏನಿದೆ ರೆಟಿನಾ ಮುಂದ್ಗಡೆ ಬೀಳುತ್ತೆ, ಇಮೇಜ್ ರೆಟಿನಾ ಮೇಲೆ ಬೀಳಲ್ಲ. ಸೊ ರೆಟಿನಾ ಮೇಲೆ ಬೀಳಿಸ್ಬೇಕಂದ್ರೆ ನಾವು ಮಾಡಬೇಕು ಕಾನ್ಕೇವ್ ಲೆನ್ಸ್ ಹಾಕಿಬಿಟ್ಟು ಕರೆಕ್ಟಾಗಿ ಇಮೇಜ್ ಏನು ಮಾಡಬೇಕು ರೆಟಿನಾ ಮೇಲೆ ಫಾರ್ಮೇಷನ್ ಮಾಡಿಸ್ಬೇಕು. ಸೊ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಅಂದರೆ ಅವನಿಗೆ ಹತ್ತಿರದ್ದು ಕಾಣುತ್ತೆ, ದೂರಿಂದು ಕಾಣುತ್ತೆ. ಸೊ ದಿಸ್ ಈಸ್ ದ ಇದಕ್ಕೇನಂತ ದಿಸ್ ದ ಏನು ಯಾವುದು ಡಿಫೆಕ್ಟ್ಸ್ ಆಫ್ ಮಯೋಪಿಯಾ. ಈ ಮಯೋಪಿಯಾಗೆ ನಿಯರ್ ಸೈಡ್ನೆಸ್ ಅಂತ ಅಂದರೆ ಹತ್ತಿರದದ್ದು ಅಂದರೆ ಹತ್ತಿರದ ಸಮಸ್ಯೆ ಅಂದರೆ ಸಮೀಪ ಕಾಣುತ್ತೆ, ದೂರಿಂದು ಕಾಣಲ್ಲ. ಸೊ ಏನಾಗುತ್ತೆ ಅಂದರೆ ಇದು ಪ್ರಾಬ್ಲಮ್ ಏನು ರೀಸನ್ಸ್ ಏನು ಲೆನ್ಸ್ ತಿಕ್ಕಾಗುತ್ತೆ, ಹೌದಾ, ಲೆನ್ಸ್ ತಿಕ್ಕಾಗುತ್ತೆ, ಫೋಕಲ್ ಅಂತ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಹೌದಾ. ನೆಕ್ಸ್ಟ್ ನೋಡಿ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್. ಎಕ್ಸೆಸಿವ್ ಅಂದರೆ ಕರ್ವೇಚರ್ ಜಾಸ್ತಿ ಇರುತ್ತಲ್ಲ. ಸೊ ಇದೇನು ಅಬೌಟ್ ಮಯೋಪಿಯಾ. ಈ ಇದರಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಪವರ್ ಲೆನ್ಸ್ ಅಂದರೆ ಇಲ್ಲಿ ನೋಡಿ ಕಾನ್ವೆಕ್ಸ್ ಲೆನ್ಸ್ ಆಲ್ವೇಸ್ ಪಾಸಿಟಿವ್, ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆನ್ಸ್ ಇಸ್ ಆಲ್ಸೋ ಪಾಸಿಟಿವ್, ಪವರ್ ಇಸ್ ಆಲ್ಸೋ ಪಾಸಿಟಿವ್. ಬಟ್ ಹಿಯರ್ what we are applied here, okay, which lens applied here, ಯಾವ ಲೆನ್ಸ್ ಕೊಟ್ಟಿದ್ದೀವಿ ಅವರಿಗೆ, ಯಾವ ಲೆನ್ಸ್ನ ಹಾಕಿದ್ವಿ ಅಂದರೆ ಕಾನ್ಕೇವ್. ಸೊ ಪವರ್ ಏನು ನೆಗೆಟಿವ್ ಪವರ್ ಲೆನ್ಸಸ್ ಇಂದು ಯಾರು ಹೇಳ್ತಾರೆ ಎಷ್ಟಿದೆಯಪ್ಪ -1 -2 -3 ಇರುತ್ತಲ್ಲ ಅಂದರೆ ಅವನಿಗೆ ಯಾವ ಲೆನ್ಸ್ ಹಾಕಿದ್ದಾರೆ ಕಾನ್ಕೇವ್ ಲೆನ್ಸ್ ಹಾಕಿದ್ದಾರೆ. ಏನು ಕಾನ್ಕೇವ್, ಯಾಕೆ ಕಾನ್ಕೇವ್ ಅವನಿಗೆ ಸೈನ್ಸ್ ಕಾಣುತ್ತೆ, ದೂರ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಕಾನ್ಕೇವ್ ಲೆನ್ಸು ಹಾಕಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಅಂದರೆ ಇದಕ್ಕೆ ಅಂತ ನಿಯರ್ ಸೈಡ್ನೆಸ್. ಈ ನಿಯರ್ ಸೈಡ್ನೆಸ್ ಆದಮೇಲೆ ನೆಕ್ಸ್ಟ್ ನೋಡಿದ ಇನ್ನೊಂದು ಬರುತ್ತೆ ಹೈಪರ್ ಮಯೋಪಿಯಾ. ಇಟ್ ಈಸ್ ಎಕ್ಸಾಕ್ಟ್ಲಿ ಅಂದರೆ ರಿವರ್ಸ್ ಆಫ್ ಮಯೋಪಿಯಾ ಡಿಸೀಸ್. It is exactly reverse of myopic disease, where here we can see the near object but cannot see far object. In reverse that in hypermyopia we can see far object but we cannot see near object. ಅಂದ್ರೆ in this hypermyopia depicts ನಾವು ಯಾವ್ದು ಆಬ್ಜೆಕ್ಟ್ ನೋಡ್ತೀವಿ ಹತ್ತಿರದ ಆಬ್ಜೆಕ್ಟು ಕಾಣಲ್ಲ, ದೂರಿಂದ ಆಬ್ಜೆಕ್ಟು ಕಾಣುತ್ತೆ. ಅದರಲ್ಲಿ ಹೈಪರ್ಮಯೋಪಿಯಾದಲ್ಲಿ, ಹೌದಾ, ನೋಡೋದು ಅದರಲ್ಲಿ ನೋಡೋದಾ ಒಂದು ಸೆಕೆಂಡ್ ಇಲ್ಲಿ ನೋಡಿ. ಹೈಪರ್ಮಯೋಪಿಯಾ ಏನಾಗುತ್ತಂದರೆ ಏನು ಹೈಪರ್ಮಯೋಪಿಯಾ ಏನಾಗುತ್ತಂದರೆ ಈಗ ನೋಡಿ ಮಯೋಪಿಯಾದಲ್ಲಿ ಇಮೇಜ್ ಏನು ಪರ್ಮಿಷನ್ ಆಗುತ್ತೆ ರೆಟಿನಾ ಮುಂದ್ಗಡೆ. ಬಟ್ ಈ ಹೈಪರ್ಮಯೋಪಿಯಾದಲ್ಲಿ ಏನಾಗುತ್ತಂದರೆ ಇಮೇಜು ರೆಟಿನಾ ಹಿಂದ್ಗಡೆ ಫಾರ್ಮೇಷನ್ ಆಗುತ್ತೆ. ಇಮೇಜ್ ಏನಾಗುತ್ತೆ ರೆಟಿನಾ ಹಿಂದ್ಗಡೆ, ಈ ರೆಟಿನಾ ಹಿಂದ್ಗಡೆ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕಾನ್ಕೇವ್ ಅಂದರೆ ಕಾನ್ಕೇವ್ ಏನಾಗುತ್ತೆ ಜಾಸ್ತಿ ಇರ್ತದೆ, ಇಮೇಜ್ ಇನ್ನೂ ಜಾಸ್ತಿ ಡೈವರ್ಸ್ ಆಗುತ್ತೆ. ಇಮೇಜ್ ಇನ್ನೂ ಜಾಸ್ತಿ ಡೈವರ್ಸ್ ಆಗುತ್ತೆ. ಸೊ ಇಮೇಜ್ ಜಾಸ್ತಿ ಡೈವರ್ಸ್ ಆಗೋದ್ರಿಂದ ಈ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಬಿಹೈಂಡ್ ದ ರೆಟಿನಾ. ಇಮೇಜ್ ಆ್ಯಕ್ಚುಲಿ ಎಲ್ಲಿ ಪರ್ಮಿಷನ್ ಆಗಬೇಕು ರೆಟಿನಾ ಮುಂದ್ಗಡೆ ಪರ್ಮಿಷನ್ ಆಗಬೇಕು, ಬಟ್ ಇಲ್ಲಿ ರೆಟಿನಾ ಹಿಂದ್ಗಡೆ ಪರ್ಮಿಷನ್ ಆಗುತ್ತೆ. ಯಾಕೆ ರೆಟಿನಾ ಹಿಂದ್ಗಡೆ ಪರ್ಮಿಷನ್ ಆಗುತ್ತೆ ಏನೈತೆ ಥೀನ್ ಕರ್ವೇಚರ್ ಲೆನ್ಸ್ ಕರ್ವೇಚರ್ ಥೀನ್ ಇರುತ್ತೆ, ಲೆನ್ಸ್ ಥಿಕ್ನೆಸ್ ಅಲ್ಲ ಥೀನ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ ಫೋಕಲ್ ಲೆಂತ್ ಆಫ್ ದಿ ಐ ಆಲ್ಸೋ ಟೂ ಲಾಂಗ್. ಬಿಕಾಸ್ ವೈ ಇಟ್ ಈಸ್ ಟೂ ಲಾಂಗ್? ಬಿಕಾಸ್ ದ ಥಿಕ್ನೆಸ್ ಆಫ್ ದಿ ಲೆನ್ಸ್ ಈಸ್ ಡಿಕ್ರೀಸಸ್. ಅಂದರೆ ಥೀನ್ ಲೆನ್ಸ್ ಇಸ್ ಆಲ್ಮೋಸ್ಟ್ ಥೀನ್. ಸೊ ಇಟ್ ಈಸ್ ಬಿಕಾಸ್ ಇಟ್ ಹ್ಯಾಸ್ ಹೈ ಫೋಕಲ್ ಲೆಂತ್. ಅಂದರೆ ಫೋಕಲ್ ಲೆಂತ್ ಡಿಕ್ರೀಸ್ ಇದೆ, ಫೋಕಲ್ ಲೆಂತ್ ಇಟ್ಸ್ ಟೂ ಲಾಂಗ್, ಫೋಕಲ್ ಲೆಂತ್ ಜಾಸ್ತಿ ಇದೆ. ಲೆನ್ಸ್ ಕ್ಯಾನಾಟ್ ಗೆಟ್ ಥಿಕ್ ಎನಫ್. ಅಂದರೆ ಎಷ್ಟು ಥಿಕ್ ಆಗಲ್ಲ, ಅದು ಥಿನ್ ಇರುತ್ತೆ, ಥಿನ್ನಿಂದ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಐಬಲ್ ಹ್ಯಾಸ್ ಹೇಳ್ತಾರೆ. ಸೊ ಅಂದರೆ ಐಬಲ್ ಏನಾಗುತ್ತೆ ತುಂಬ ಸಣ್ಣದಾಗುತ್ತೆ. ಸೊ ಐಬಲ್ ಸಣ್ಣದಾದರೆ ಪವರ್ ಪವರ್ ಉಂಟಾಗುತ್ತೆ, ಅಂದರೆ ನಮ್ಮದು ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ಅಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿ ಇಮೇಜ್ ಬಂತ ಇಲ್ಲಿ ನೋಡಿ ಬಿಹೈಂಡ್ ದ ರೆಟಿನಾ, ಇಲ್ಲಿ ಬಿಹೈಂಡ್ ದ ರೆಟಿನಾ ಇದೆ. ಸೊ ಹೌದಾ, ಈ ಬಿಹೈಂಡ್ ದ ರೆಟಿನಾ ಇದೆ ಮಾಡಬೇಕು ರೆಟಿನಾ ಮುಂದ್ಗಡೆ ತರಬೇಕು. ಇಮೇಜ್ ಆಗಬೇಕು ರೆಟಿನಾ ಮುಂದ್ಗಡೆ. ಸೊ ಇಮೇಜ್ ರೆಟಿನಾ ಮುಂದೆ ತರಬೇಕಂದ್ರೆ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಹಾಕಬೇಕೇನೋ. ಕಾನ್ವೆಕ್ಸ್ ಲೆನ್ಸ್ ಯಾವ ಲೆನ್ಸು ಕಾನ್ವೆಕ್ಸ್ ಲೆನ್ಸ್. ಈ ಕಾನ್ವೆಕ್ಸ್ ಲೆನ್ಸ್ ಹಾಕಿದ್ರೆ ಇಮೇಜ್ ಏನಾಗುತ್ತೆ ಡೈವರ್ಸ್ ಆಗುತ್ತಲ್ವಾ, ಇಮೇಜನ್ನು ಡೈವರ್ಸ್ ಆಗ ಏನು ಮಾಡ್ತಾನೆ ಕಡಿಮೆ ಮಾಡ್ತೀವಿ. ಸೊ ಇಲ್ಲಿ ಡೈವರ್ಸ್ ಆಗಿ ನೋಡಿ ಮತ್ತೆ ಇಲ್ಲಿ ಬಂತಾನೆ, ಇಲ್ಲಿ ಬಂದು ನೀಟ್ ಆಗುತ್ತೆ, ಇಲ್ಲಿ ಬಂದು ಅಂದರೆ ರೆಟಿನಾ ಮೇಲೆ ಇಮೇಜು ಫಾರ್ಮೇಷನ್ ಆಗುತ್ತೆ. ಸೊ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆದರೆ ಈಸಿಯಾಗೇನೋ ಫಾರ್ ಅಬ್ಜೆಕ್ಟು ಸಿಕ್ ನೋಡ್ಬೋದು, ನಿಯರ್ ಅಬ್ಜೆಕ್ಟು ಈಸಿಯಾಗಿ ಅಂದರೆ ಎರಡು ಅಬ್ಜೆಕ್ಟನ್ನು ನಿಯರ್ ಆಗಿ ಅವನು ನೋಡ್ಬೋದು. ಇದ್ಯಾವುದು ಹೈಪರ್ ಮಯೋಪಿಯಾ ಡಿಸೀಸ್ ದೂರಿಂದ ಕಾಣುತ್ತೆ, ಸೈಡ್ನೇಸ್ ಕಾಣಲ್ಲ. ಸೊ ಅದಕ್ಕೆ ಅಂತೀವಿ ಲಾಂಗ್ ಸೈಡ್ನೆಸ್ ಫಾರ್ ಸೈಡ್ನೆಸ್ ಅಂದರೆ ದೂರಿಂದು ಫಾರ್ ಸೈಡ್ನೆಸ್ ಅಂತೀವಲ್ಲ. ಸೊ ಇದು ಇದಕ್ಕೆ ಕಾರಣ ನಮ್ಮದು ಲೆನ್ಸ್ ಏನಾಗುತ್ತೆ ತುಂಬ ಥಿನ್ ಇರುತ್ತೆ, ಐಲಾಗಿತ್ತು ಅಂದರೆ ಲೆನ್ಸ್ ಅಂದರೆ ಐಬಾಲ್ ತುಂಬ ಸ್ಮಾಲ್ ಇರುತ್ತೆ. ಸೊ ಸ್ಮಾಲ್ ಇದ್ದರೆ ಫೋಕಲ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ತಿಕ್ಕಲ್ಲಿ ಕಡಿಮೆ ಮಾಡಿ ಅದಕ್ಕೆ ಕಾನ್ಕೇವ್ ಲೆನ್ಸ್ ಹಾಕಿದಾಗ ಯಾವ ಲೆನ್ಸ್ ಹಾಕ್ತೀವಿ ಕಾನ್ವೆಕ್ಸ್ ಕಾನ್ವೆಕ್ಸ್ ಲೆನ್ಸ್ ಹಾಕಿದಾಗ ಇಮೇಜ್ ಕನ್ವರ್ಸ್ ಆಗುತ್ತೆ. ಸೊ ಹೈಲಿ ಡೈವರ್ಸ್ ಆಗೋದನ್ನ ಈಸಿಲಿಯಾಗಿ ಕನ್ವರ್ಸ್ ಮಾಡಿ ರೆಟಿನಾ ಮೇಲೆ ಇಮೇಜು ಫಾರ್ಮೇಷನ್ ಆಗುತ್ತೆ. ಸೊ ಇದೇನದು ಹೈಪರ್ ಮಯೋಪಿಯಾ. ಸೊ ಇದಾದ್ಮೇಲೆ ಏನು ಬರುತ್ತಂದರೆ
ಈಗ ನೋಡಿದಾಗ ನೋಡಿದ್ರೆ ನಾವು ಇದು ಪ್ರೆಸ್ ಬಯೋಪಿಯಾ. ಸೊ ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಒನ್. ಆಕ್ಚುಲಿ ಓಕೆ, ದಿಸ್ ಇಸ್ ಲಾಸ್ಟ್ ಒನ್. ಏನು ಪ್ರೆಸ್ ಬಯೋಪಿಯಾ ಸಿಂಪಲ್. ಪ್ರೆಸ್ ಬೇಕಂಡ್ ಏನಿಲ್ಲ. ಪ್ರೆಸ್ ಬೇಕಂದ್ರೆ ಏನಾಗುತ್ತೆ ಅಂದರೆ ಏಜ್ ಆಗ್ತಾ ಆಗ್ತಾ ಈ ಪ್ರೆಸ್ ಬೇಕು ಅಂತಂದರೆ ಏಜ್ ಅಬೌವ್ 45 ಇಯರ್ಸ್. ಅದೇ ಚಿಕ್ಕದಲ್ಲಿ ಕಾಣಲಿಲ್ಲ, ಅಬೌವ್ 45 ಇಯರ್ಸ್. ಇಲ್ಲಿ ನೋಡಿ, ಇಲ್ಲಿ ಮಾಡಿಬಿಟ್ಟು ಇದೇನೋ ಕನೆಕ್ಟ್ಸಾ. ಸೊ ಕನೆಕ್ಟ್ಸ್ ಅಂದರೆ ಪಾಸಿಟಿವ್. ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ಸ್ ಇರುತ್ತೆ ಅಂದರೆ +1 +2 ಆಲ್ಮೋಸ್ಟ್ ಪ್ಲಸ್ಸಲ್ಲಿ ಇರುತ್ತೆ. ಹೌದಾ, +1 +2 ಪ್ಲಸ್ ಇರುತ್ತೆ. ಅವ್ರಿಗೆ ಯಾವ ಲೆನ್ಸ್ ಇದೆ, ಹೈಪರ್ಮಯೋಪಿಯಾ. ಯಾವ ಲೆನ್ಸ್ ಹಾಕಿದ್ವಿ ನಾವು, ಕನೆಕ್ಟ್ಸ್ ಲೆನ್ಸ್ ಹಾಕಿದ್ವಿ. ಓಕೆ, ಸೊ ಇದೇನೋ +1 +2. ಓಕೆ, ಡನ್. ಸೊ ಇದಾದ್ಮೇಲೆ ಪ್ರೆಸ್ ಬಯೋಪಿಯಾ ಅದೇನು ಹೇಳ್ತಂದ್ರೆ ಎಲ್ಲಿ ಬರಲ್ಲ ಅಬೌವ್ 45 ಇಯರ್ಸಲ್ಲಿ ಮತ್ತೆ ಪ್ರೆಸ್ ಬಯೋಪಿಯಾ ಕಾಣುತ್ತೆ. ಪ್ರೆಸ್ ಬಯೋಪಿಯಾ ಯಾವ ಏಜಲ್ಲಿ, ಅಬೌವ್ 45 ಇಯರ್ಸ್. ಈ ಅಬೌವ್ 45 ಇಯರ್ಸ್ ಇದ್ದಾಗೆ ಈ ಪ್ರೆಸ್ ವೇವ್ ಬರುತ್ತೆ. ಯಾವ ಪ್ರೆಸ್ ವೇವ್ ಬರ್ತಂದ್ರೆ ಈಗ ನೋಡಿ ಸಿಂಪಲ್, ಜಸ್ಟ್ ಒಂದು ಟ್ರಿಕ್ ಏನಂದರೆ, ಈಗ ವಯಸ್ಸು ಆಗ್ತಾ ಆಗ್ತಾ ಏನಾಗುತ್ತದೆ, ನಮ್ಮ ಬಾಡಿ ಬೋನ್ಸ್ ಏನಾಗುತ್ತದೆ, ಲೂಸ್ ಆಗುತ್ತೆ. ಅಂದರೆ ಬೋನ್ಸ್ ಏನಾಗುತ್ತೆ, ವೀಕ್ ಆಗುತ್ತಾ, ಬೋನ್ಸ್ ವೀಕ್ ಆಗುತ್ತೆ, ನಮ್ಮದು ಬಾಡಿನೂ ವೀಕ್ ಆಗುತ್ತೆ. ಸೊ ಬೋನ್ಸ್ ವೀಕ್ ಆದರೆ, ಬಾಡಿ ವೀಕ್ ಆದರೆ ಆಗ್ತಾನೋ ನಮ್ದು ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತಲ್ವ. ಸೊ ಎನರ್ಜಿ ಕಡಿಮೆ ಆಗ್ತಾನೆ, ಎನರ್ಜಿ ಕಡಿಮೆ ಆಗುತ್ತಾನೆ. ಸೊ ಎನರ್ಜಿ ಕಡಿಮೆ ಆಗ್ತೈತಂದರೆ, ಸೊ ಎನರ್ಜಿ ಹೌದಾ, ಏನು ಬೋನ್ಸ್ ಕಡಿಮೆ ಆದರೆ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಎನರ್ಜಿ ಕಡಿಮೆ ಅದೇ ಥರ ಇದೇ ನಮ್ಮ ಸಿಲಿಯೇಟಿವ್ ಮಸಲ್ಸ್ ಇರ್ತಲ್ಲ, ಏನು ಲೆನ್ಸನ್ನು ಹಿಡಿಯೋದು ಸಿಲಿಯೇಟಿವ್ ಮಸಲ್ಸ್. ಈ ಸಿಲಿಯೇಟಿವ್ ಮಸಲ್ಸ್ ಏನಾಗುತ್ತೆ, ವೀಕ್ ಆಗುತ್ತೆ. ಸಿಲಿಯೇಟಿವ್ ಮಸಲ್ಸ್ ವೀಕ್ ಆದರೆ ಕರೆಕ್ಟಾಗಿ ಲೆನ್ಸ್ ಪೋರ್ಷನು ಆಗಲ್ಲ. ಸೊ ಲೆನ್ಸ್ ಪೋರ್ಷನ್ ಆಗಲ್ಲ ಅಂದರೆ ಇದು ದೂರಿಂದು ಕಾಲ ಮತ್ತು ಸಮೀಪಂದು ಕಾಲ, ದೂರಿಂದು ಕಾಲ ಮತ್ತು ಸಮೀಪಂದು ಕಾಲ ಯಾವುದು, ಪ್ರೆಸ್ ಬಯೋಪಿಯಾ. ಯಾಕಂದರೆ ಏಜ್ ಆಗುತ್ತೆ, ಏಜ್ ಆಗ್ತಾ ಆಗ್ತಾ ಸಿಲಿಯೇಟಿವ್ ಮಸಲ್ಸ್ ತನ್ನ ಪವರ್ನ ಕಳ್ಕೊಳ್ಳುತ್ತೆ. ಕಳ್ಕೊಂಡ್ರೇನ ಲೆನ್ಸ್ ಏನಾಗುತ್ತೆ, ಲೂಸ್ ಆಗೋ ಚಾನ್ಸಸ್ಸು ಆಗುತ್ತೆ. ವಿತ್ ಏಜಿಂಗ್ ಪೀಪಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸಿ ನಿಯರ್ ದ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಅಂದರೆ ಕ್ಲಿಯರಾಗಿ ನೋಡೋಕ್ಕಾಗಲ್ಲ. ರೀಸನ್ ವೀಕಿಂಗ್ ಸಿಲಿಯೇಟಿವ್ ಮಸಲ್ಸ್ ಪ್ಲಸ್ ಎಕ್ಸ್ಪೋರ್ಟ್ ಅಂದರೆ ಏನೋ ಅದು ಅದೇ ಲೆನ್ಸ್ ಏನೋ ಚಿಕ್ಕಾಗಲು ಮತ್ತು ತಿನ್ನಾಗಲು ಆಗಲ್ಲ. ಬಿಕಾಸ್ ಸಿಲಿಯೇಟಿವ್ ಮಸಲ್ಸ್ ಆಲ್ರೆಡಿ ಲೂಸ್ ಆಗಿರುತ್ತೆ. ಸೊ ಇದರಿಂದ ಅವರಿಗೆ ಕರೆಕ್ಟಾಗಿ ಕಾಣಲ್ಲ. ಹೌದಾ, ಇದಕ್ಕೇನಾಗ್ತದೆ, ಬೈಫೋಲಾರ್ ಲೆನ್ಸ್. ಈ ಬೈಫೋಲಾರ್ ಲೆನ್ಸ್ ಅದಕ್ಕಂದರೆ ಇದು ನೋಡಿ, ಕಾನ್ವೆಕ್ಸ್. ಏನಿದು ಕಾನ್ವೆಕ್ಸ್, ಇದು ಕಾನ್ವೆಕ್ಸು, ಇವೇನು ಕಾನ್ವೆಕ್ಸು, ಇದು ಫುಲ್ಲು ಕಾನ್ಕೇವ್. ಕಾನ್ವೆಕ್ಸ್ ಯಾಕೆ, ಕಾನ್ವೆಕ್ಸ್ ಆಗೈತೆ ಎಲ್ಲ ಪಾಯಿಂಟ್ ಬಂದು ಮೀಟ್ ಆಗೈತೆ ಅಲ್ವಾ. ಸೊ ಕಾನ್ವೆಕ್ಸ್ ಲೆನ್ಸು ಓದೋಕ್ಕೆ, ಇದು ಕಾನ್ವೆಕ್ಸ್ ಲೆನ್ಸು ಏನು ಓದೋಕ್ಕೆ, ಇದು ಕಾನ್ಕೇವ್ ಅಬ್ಜೆಕ್ಟ್ ಅಂದರೆ ಅಬ್ಜೆಕ್ಟನ್ನು ನೋಡೋಕ್ಕೆ. ಈಗ ಈಗ ಹೇಳ್ತಾರೆ ವಿಚ್ ಲೆನ್ಸಸ್ ವಿ ಶುಡ್ ಅಪ್ಲೈ ಫಾರ್ ಟು ಕ್ಯೂರ್ ಟು ರೈಡ್ ಔಟ್ ದ ಡಿಫೆಕ್ಟ್ಸ್ ಆಫ್ ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ ಡಿಫೆಕ್ಟ್ಸ್ ಅನ್ನೋದು ಯಾವ ಥರ ಕ್ಲಿಯರ್ ಮಾಡೋದು ಅಂದರೆ by applying both lenses, even it is has both ಅಂದರೆ ಕಾನ್ವೆಕ್ಸ್ ಲೆನ್ಸ್ and as also concave lens. ಅಂದರೆ ಕಾನ್ಕೇವ್ ಲೆನ್ಸ್ ಇರಬೇಕು ಮತ್ತು ಕಾನ್ವೆಕ್ಸ್ ಲೆನ್ಸ್ ಇರಬೇಕು. ಸೊ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ನಾವು ಏನು ಪ್ರೆಸ್ ಬಯೋಪಿಯಾನ ಈಸಿಲಿಯಾಗಿ ಪಡಿಬೋದು. ಅಂದರೆ ಇದು ಮಯೋಪಿ ಮತ್ತು ಹೈಪರ್ಮಯೋಪಿ ಎರಡೂ ಆಗುತ್ತೆ. ಕಾನ್ವೆಕ್ಸ್ ಲೆನ್ಸ್ ನಿಯರ್ ನೋಡೋಕ್ಕೆ, ಕಾನ್ಕೇವ್ ಲೆನ್ಸು ದೂರ ನೋಡೋಕ್ಕೆ. ಏನೋ ಹೌದಾ, ಇದು ಕಾನ್ವೆಕ್ಸ್ ಲೆನ್ಸ್ ಓದೋಕ್ಕೆ, ಕಾನ್ಕೇವ್ ದೂರ ಇರೋದು ಆಗುತ್ತೆ. ಇದೇನು ಪ್ರೆಸ್ ಬಯೋಪಿಯಾ. ಇದು ಆ್ಯಕ್ಚುಲಿ ಅಂದರೆ ಫಾರ್ ಅಂದರೆ ದೂರಿನ ಕಾಲ, ಬಟ್ ಇದು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಎರಡು ಇದೆ, ಎರಡು ಅಪ್ಲೈ ಆಗಿದೆ. ಹೌದಾ, ನೆಕ್ಸ್ಟ್ ನೋಡಿ ಕ್ಯಾಟರಾಕ್ಟ್. ಈ ಕ್ಯಾಟರಾಕ್ಟ್ ಸೇಮ್ ಇದೇ ಥರ ಏನೋ ಪ್ರೆಸ್ ಬರುತ್ತೆ. ಈ ಕ್ಯಾಟರಾಕ್ಟ್ ಏನಾಗುತ್ತೆ, ಈಗ ವಯಸ್ಸು ಆಗ್ತಾ ಏನಾಗುತ್ತೆ ಅಂದರೆ ಕಾರ್ನೆ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಏನೋ ಕಾರ್ನೆ ಡ್ಯಾಮೇಜ್ ಅಂದರೆ ಮಬ್ಬಾಗುತ್ತೆ. ಅಥವಾ ನೋಡ್ರಿ ಹೇಳ್ತಾರೆ ಅವರು, ಕಣ್ಣು ಯಾಕೋ ಕಾಣ್ತಿಲ್ಲ ಮಗ, ಏನೋ ಒಂಥರ ಮಬ್ಬಂಗೆ ಕಾಣ್ತಿದೆ, ನೀರು ತುಂಬ್ದಂಗೆ ಆಗ್ತಿದೆ, ಆ ಐಸ್ ಥರ ಆಗಿದೆ. ಅದೇನಾಗುತ್ತೆ ಅಂದರೆ ಏಜ್ ಆಗ್ತಾ ಆಗ್ತಾ ಕಾರ್ನೆ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಏನೋ ಕಾರ್ನೆ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಕಾರ್ನೆ ಯಾಕೆ ಡ್ಯಾಮೇಜ್ ಆಗುತ್ತೆ, ಏಜ್ ಆಗಿದೆ ಅಲ್ವಾ. ಸೊ ಕಾರ್ನೆ ಆದಮೇಲೆ ಏನೋ ಪವರು ಕಡಿತಾ ಹೋಗುತ್ತೆ, ಅಂದರೆ ಮಬ್ಬಾಗುತ್ತೆ, ಏಜ್ ಆಗುತ್ತೆ. ಅಥವಾ ಕ್ಲೌಡಿ ಮಂಜ್ ಆಗೋದು ಕಾಣ್ತಲ್ವ. ಸೊ ಕಾಣೋರಿಗೆ ಕರೆಕ್ಟಾಗಿ ಕಣ್ಣು ಕಾಣಲ್ಲ, ಅಂದರೆ ಕರೆಕ್ಟಾಗಿ ಕಣ್ಣು ಕಾಣಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ ಕ್ಯಾಟ್ರಾಕ್ಟ್ ಅಂದರೆ ಕಾರ್ನೆ ತೆಗೆದು ಹೊಸ ಕಾರ್ನೆ ಹಾಕ್ತಾ ಇರುತ್ತೆ, ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನೋಡಿ, ಲೆನ್ಸ್ ಬಿಕಮ್ಸ್ ಒಪ್ಯಾಕ್. Opaque means it is not a transparent. We cannot see the transparent ಅಂದರೆ because opaque. ಯಾಕೆ opaque ಆಗುತ್ತೆ, ಕಾರ್ನೆಡ್ ಆಗುತ್ತೆ ಅಂದರೆ ಈಸಿಲಿ ಕ್ಲೌಡಿ ಆಗುತ್ತಲ್ಲ. ಸೊ ಕ್ಯಾಟ್ರಾಕ್ಟ್ ಲೆನ್ಸ್ ಬಿಕಮ್ಸ್ opaque. sometimes ಇಟ್ಸ್ ಯಾಟ್ ಓಲ್ಡ್ ಏಜ್. ಓಲ್ಡ್ ಆ್ಯಕ್ಚುಲಿ ಇದು ಕಾಣೋದೇ ಓಲ್ಡ್ ಏಜ್. ಇದು ಓಲ್ಡ್ ಏಜ್, ಇದು ಅಬೌವ್ 45. ಹೌದಾ, ಸಮಟೈಮ್ಸ್ ಆಟ್ ಓಲ್ಡ್ ಏಜಸ್ ಕ್ರಿಸ್ಟಲ್ ಲೆನ್ಸ್ ಬಿಕಮ್ಸ್ ಮಿಲ್ಕಿ ಆ್ಯಂಡ್ ಕ್ಲೌಡಿ. ಅಂದರೆ ಕ್ರಿಸ್ಟಲ್ ಲೆನ್ಸ್ ಇದೆ, ಹಿಂದ್ಗಡೆ ಲೆನ್ಸ್ ಇರುತ್ತಲ್ಲ, ಲೆನ್ಸ್ ಏನಾಗುತ್ತೆ ಕ್ಲೌಡಿ, ಅಂದರೆ ಕ್ಲೌಡಿ ಆಗುತ್ತೆ ಮತ್ತು ಮಿಲ್ಕಿ ಆಗುತ್ತೆ. ಪಾರ್ಷಿಯಲ್ ಆರ್ ಕಾಂಪ್ಲೆಕ್ಸ್ ಲಾಸ್ ಆಫ್ ವಿಷನ್ ಏನಾಗುತ್ತೆ ಅಂದರೆ ನಮ್ಮದಲ್ಲಿ ಕಣ್ಣಿನ ದೃಷ್ಟಿ ಏನಾಗುತ್ತೆ ಹೋಗುತ್ತೆ, ಕಾರ್ನಿಯಲ್ ಲಾಸ್ ಆಗುತ್ತೆ. ಅಥವಾ ನೆಕ್ಸ್ಟು ನಮ್ಮದು ಲೆನ್ಸ್ ಇರ್ತಲ್ಲ, ಕ್ರಿಸ್ಟಲ್ ಲೆನ್ಸ್ ಅಂದರೆ ಲೆನ್ಸಿಂದ ಏನಾಗುತ್ತೆ, ಅದ್ರದ್ದು ತನ್ನ ದೃಷ್ಟಿಯನ್ನು ತನ್ನ ಸಾಮರ್ಥ್ಯನ ಕಳ್ಕೊಳುತ್ತೆ.
ಸೊ ಈ ಸಾಮರ್ಥ್ಯ ಕಳ್ಕೊಂಡಾಗ ನಾವು ಯಾವ ಥರ ಹಾಕ್ಬೇಕಂದ್ರೆ ಸರ್ಜರಿ ಏನು ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಸೊ ಸರ್ಜರಿ ಮಾಡಿದಾಗ ನಾವು ಕ್ಯಾಟ್ರಾಕ್ಟ್ ಡಿಸೀಸ್ ಏನೇ ಮಾಡ್ತೀವಿ ಏನು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಕ್ಯಾಟ್ರಾಕ್ಟ್ ಡಿಸೀಸು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ಇಷ್ಟು ಸಾಕು. ನೆಕ್ಸ್ಟ್ ನೋಡೋದು ಯಾವುದು ರಿಫ್ರ್ಯಾಕ್ಷನು ಅಂದರೆ ಯಾವ ಥರ ರೇಂಬೋಸ್ ಫಾರ್ಮೇಷನ್ ಅದು ನೋಡೋದ. ನೆಕ್ಸ್ಟು ರಿಫ್ರ್ಯಾಕ್ಷನ್ ಆಫ್ ಲೈಟ್ ರಿಫ್ರ್ಯಾಕ್ಷನ್ ನೋಡೋದ. ನೆಕ್ಸ್ಟ್ ನಮ್ಮದು ಏನು ಸ್ಕೈಯಲ್ಲಿ ಯಾವ ಥರ ಏನು ಸ್ಕೈಯಲ್ಲಿ ಏನು ಸ್ಟಾರ್ ಯಾವ ಥರ ಶೈನಿಂಗ್ ಆಗುತ್ತೆ ಅದು ನೆಕ್ಸ್ಟ್ ಕ್ಲಾಸ್ ನೋಡೋದು. ಸೊ ಇಷ್ಟಿಗೆ ನಮ್ಮದು ಈ ಕ್ಲಾಸ್ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು.